Good evening, Makle. Good evening, students. Very good evening, everyone. Sorry for the delay. Okay. So, as I had some technical issues, so ಸ್ವಲ್ಪ late ಆಯ್ತು ಇವತ್ತು. Okay. Just a minute. Fine. Good evening, Ravi. Yogesh, good evening. Vinay, Shiva, good evening, everyone. Yes. Okay. So, ಹಿಂದಿನ ತರಗತಿಯಲ್ಲಿ ಓಕೆ ಇವತ್ತು ನಮ್ ಜೊತೆ ಬಿಟರ್ ಇಂದ ಕೂಡ ತುಂಬಾ ಜನ ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಯು ಆಲ್. ಸೊ ನೀವು ಇವತ್ತಿಂದ ಕ್ಲಾಸಸ್ ಅನ್ನ ಅಟೆಂಡ್ ಆಗ್ತಾ ಇದ್ದೀರಾ. ಸೊ ಬೇರೆ ಅನಿಸ್ಬೋದು, ಅರ್ಥವಾಗದೇ ಇರಬಹುದು. ಓಕೆನಾ? ಸೊ ಡೋಂಟ್ ವರಿ, ಈಗ ಹೊಸ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಹಳೆ ಕಾನ್ಸೆಪ್ಟ್ಸ್ ಅನ್ನ ನೀವು ನಮ್ಮ ಯೂಟ್ಯೂಬ್ ವಿಡಿಯೋಸ್ ಅನ್ನ ನೋಡಿ ಏನದು ತಿಳ್ಕೊಬಹುದು. ಓಕೆ, ಫೈನ್. ಯಾ, ಗುಡ್ ಈವ್ನಿಂಗ್. ಸೊ ಹಿಂದಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ, ಈ ಉಪ್ಪಿನ ಅಥವಾ ಲವಣದಿಂದ ತಯಾರಿಸಿರುವಂತಹ ರಾಸಾಯನಿಕ ಪದಾರ್ಥಗಳು ಮತ್ತು ಅದರ ಉಪಯೋಗಗಳು, ಅದರ ರಾಸಾಯನಿಕ ಸೂತ್ರ ಅನ್ನೋದನ್ನ ನೋಡಿದ್ವಿ. ಸೊ ಹಿಂದಿನ ದಿನ ಅಡುಗೆ ಸೋಡಾ ಅನ್ನ ನೋಡಿದ್ವಿ, ಅದೇ ರೀತಿ ಚಲುವೆ ಪುಡಿಯನ್ನ ನೋಡಿದ್ವಿ, ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನೋಡಿದ್ವಿ. ಹೌದಾ? ಇನ್ನು ನಾನು ಹೇಳ್ದಾಗೆ ಇವು ತುಂಬಾ ಮುಖ್ಯವಾದಂತಹ ಕಾನ್ಸೆಪ್ಟ್ಸ್ ಗಳಾಗಿವೆ ಮಕ್ಕಳೇ. ಈ ಒಂದು ಉಪಘಟಕದಿಂದ, ಈ ಒಂದು ಕಾನ್ಸೆಪ್ಟ್ಸ್ ಇಂದ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ, 3 ಮಾರ್ಕ್ಸ್ ಆರ್ 4 ಮಾರ್ಕ್ಸ್. ಓಕೆ, ಯಾ, ಫೈನ್. ಸೊ ಇವತ್ತು ಅಡುಗೆ ಸೋಡಾನ ನಿನ್ನೆ ನೋಡಿದ್ದೇವೆ. ಇವತ್ತು ನಾವು ವಾಷಿಂಗ್ ಸೋಡಾ ಅನ್ನೋದನ್ನ ನೋಡೋಣ. ಸೊ ವಾಷಿಂಗ್ ಸೋಡಾ, ಈ ಚಿತ್ರವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಈ ಒಂದು ಚಿತ್ರ ಏನನ್ನ ಪ್ರತಿನಿಧಿಸ್ತಾ ಇದೆ ಮಕ್ಕಳೇ. ಡಿಟರ್ಜೆಂಟ್. ನಾವು ಬಟ್ಟೆ ತೊಳೆಯೋಕೆ ಪೌಡರ್ ಅನ್ನ ಉಪಯೋಗಿಸ್ತೇವೆ, ವಾಷಿಂಗ್ ಪೌಡರ್. ಹೌದಾ? ಸೊ ಈ ವಾಷಿಂಗ್ ಪೌಡರ್ ಅನ್ನ ಇದೇನ್ ಮಾಡ್ತಾ ಇದೆ, ರಿಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈ ವಾಷಿಂಗ್ ಪೌಡರ್ ಅಲ್ಲಿ ಏನಿರತ್ತೆ, ಆ ವಾಷಿಂಗ್ ಪೌಡರ್ಗೆ ನಾವೇನಂತ ಕರಿತೀವಿ, ವಾಷಿಂಗ್ ಸೋಡಾ. ಸೊ ಈ ವಾಷಿಂಗ್ ಸೋಡಾ ಏನ್ ಮಾಡತ್ತೆ, ಇದು ಈ ಬಟ್ಟೆಯಲ್ಲಿರುವ ಕಲೆಗಳನ್ನ ಏನು ತೆಗೆದು ಹಾಕೋಕೆ ಯೂಸ್ ಆಗತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಇದನ್ನ ನಾವು ಯಾವ ರೀತಿ ಪಡ್ಕೋತೇವೆ, ಯಾವ ರೀತಿ ಇದು ತಯಾರಾಗತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಸೋಡಿಯಂ ಕ್ಲೋರೈಡ್ ನಿಂದ ಪಡೆಯುವ ಪ್ರತ್ಯಾಮ್ಲೀಯ ಏನಾಗಿದೆ, ಲವಣವಾಗಿದೆ. ಇದೇನು, ಸೋಡಿಯಂ ಕ್ಲೋರೈಡ್ ಅನ್ನೋದು ಒಂದು ಲವಣ. ಇದರಿಂದ ಪಡೆಯುವ ಒಂದು ಪ್ರತ್ಯಾಮ್ಲೀಯ ಲವಣವಾಗಿದೆ ಇದು. ಯಾವುದು? ವಾಷಿಂಗ್ ಸೋಡಾ. ಇದರ ರಾಸಾಯನಿಕ ಸೂತ್ರಕ್ಕೆ ಬಂದಾಗ ಇಲ್ಲಿ ನೋಡಿ, ಇದರ ರಾಸಾಯನಿಕ ಸೂತ್ರ ಏನು ಅಂದ್ರೆ Na2CO3.10H2O. ಏನಿದು .10H2O? ಸೊ ಇದಕ್ಕೆ ನಾವು ಹೈಡ್ರೇಟೆಡ್ ಅಂತ ಕರಿತೇವೆ. ಓಕೆ, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೇವೆ. ಇದರ ಮುಂದೆ ನೀವು ಕಲಿತೀರಾ, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೇವೆ ಇದಕ್ಕೆ. ಹೌದಾ? ಸೊ ಸೋಡಿಯಂ ಕಾರ್ಬೋನೇಟ್ ನ ಪುನರ್ ಸ್ಫಟೀಕರಣದಿಂದ ವಾಷಿಂಗ್ ಸೋಡಾ ಉಂಟಾಗತ್ತೆ. ಸೊ ಇದಕ್ಕೆ ನಾವು ಏನೇನ್ ಯೂಸ್ ಮಾಡ್ತೇವೆ, ಸೋಡಿಯಂ ಕಾರ್ಬೋನೇಟು ನೀರಿನ ಜೊತೆ ವರ್ತಿಸಿದಾಗ ಅಲ್ಲೇನಾಗತ್ತೆ, ಪುನರ್ ಸ್ಫಟಕೀಕರಣ, ಮತ್ತೆ ಅಲ್ಲೇನಾಗತ್ತೆ, ಸ್ಫಟಕಗಳು ಅಂದ್ರೆ ಚಿಕ್ಕ ಚಿಕ್ಕದಾದಂತಹ ತುಣುಕುಗಳು, ಕ್ರಿಸ್ಟಲ್ಸ್ ಗಳು ಫಾರ್ಮ್ ಆಗ್ತವೆ. ಸೊ ಆ ಕ್ರಿಸ್ಟಲ್ಸ್ ಗೆ ನಾವೇನಂತ ಕರಿತೇವೆ, ವಾಷಿಂಗ್ ಸೋಡಾ ಅಥವಾ Na2CO3.10H2O ಅಂತ ಕರಿತೇವೆ. ಓಕೆನಾ? ಸೊ ಇದು ವಾಷಿಂಗ್ ಸೋಡಾದ ರಾಸಾಯನಿಕ ಸೂತ್ರ. ನೆಕ್ಸ್ಟ್, ಇನ್ನು ವಾಷಿಂಗ್ ಸೋಡಾದ ಉಪಯೋಗಗಳಿಗೆ ಬಂದಾಗ ಮಕ್ಕಳೇ, ಇಲ್ಲಿ ನೋಡಿ, ಸೋಡಿಯಂ ಕಾರ್ಬೋನೇಟ್ ಇದೆ. ಹೌದಾ? ಸೊ ಇದನ್ನ ನಾವು ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸ್ತೇವೆ. ಸೊ ವಿವಿಧ ಕಾರ್ಖಾನೆಗಳಲ್ಲಿ, ಗಾಜಿನ ಕಾರ್ಖಾನೆಗಳಲ್ಲಿ, ಸಾಬೂನಿನ ಕಾರ್ಖಾನೆಗಳಲ್ಲಿ ಮತ್ತೆ ಕಾಗದದ ಕಾರ್ಖಾನೆಗಳಲ್ಲಿ ನಾವು ಉಪಯೋಗಿಸ್ತೇವೆ. ಎಸ್, ನಾಳೆನೂ ಕ್ಲಾಸ್ ಇದೆ, ಸಂಡೇನೂ ಕ್ಲಾಸ್ ಇರತ್ತೆ. ಓಕೆನಾ? ಫೈನ್.
ಸೊ ಇದನ್ನು ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ಸೊ ಬೋರಾಕ್ಸ್ ಅಂತ ಒಂದು ಸಂಯುಕ್ತ ಬರುತ್ತೆ. ಸೊ ಅದನ್ನ ಅಂದ್ರೆ ಪ್ರಿಪೇರ್ ಮಾಡೋದಕ್ಕೆ ಈ ಒಂದು ವಾಷಿಂಗ್ ಸೋಡಾನ ಉಪಯೋಗಿಸ್ತಾರೆ ಅಂತ. ಓಕೆನಾ. ನೆಕ್ಸ್ಟ್, ಸೋಡಿಯಂ ಕಾರ್ಬೋನೇಟ್ ಅನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗಿಸಬಹುದು. ಸೊ ಗೃಹ ಬಳಕೆ ಅಂದ್ರೆ ನಾವು ಹೇಳ್ದೆ ನಾನು, ಬಟ್ಟೆ ಒಗೆಯೋಕೆ ವಾಷಿಂಗ್ ಪೌಡರ್ ಆಗಿ ಅದನ್ನ ಉಪಯೋಗಿಸ್ತೇವೆ. ಹೌದಾ. ಸೊ ಇದನ್ನ ನಾವು ಸ್ವಚ್ಛ ಕಾರ್ಯಕ್ಕಾಗಿ ಉಪಯೋಗಿಸಬಹುದು. ಇದನ್ನು ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿ ಉಪಯೋಗಿಸ್ತಾರೆ. ಸೊ ನೀರನ್ನ ನೋಡಿದ್ರೆ ನಮ್ಮಲ್ಲಿ ಗಡಸು ನೀರು ಮತ್ತೆ ತಿಳಿ ನೀರು ಅಥವಾ ಸಿಹಿ ನೀರು ಅಂತ ಇರುತ್ತೆ. ಸೊ ಗಡಸಿ ನೀರಿನಲ್ಲಿ ಏನಿರುತ್ತೆ ಅಂದ್ರೆ, ಗಡಸು ನೀರಿನಲ್ಲಿ ಸಾಕಷ್ಟು ಲವಣಗಳಿರ್ತಾರೆ. ಹೌದಾ, ಉಪಯೋಗಕಾರಿಯಾಗದ ನಿರುಪಯೋಗವಾದ ಲವಣಗಳು. ಸೊ ಅವು ಗಡಸುತನಕ್ಕೆ ಏನಾಗ್ತವೆ, ಕಾರಣ ಆಗ್ತವೆ. ಸೊ ಈ ಗಡಸುತನವನ್ನ ತೆಗೆಯೋದಕ್ಕೆ ನಾವೇನ್ ಮಾಡ್ತೇವೆ, ಈ ವಾಷಿಂಗ್ ಸೋಡಾನ ಬಳಸ್ತೇವೆ. ಓಕೆನಾ. ಓಕೆ ಚಿರಾಗ್, ಹಲೋ ಚಿರಾಗ್. ಸೊ ದಿಸ್ ಇಸ್ ಅ ಕನ್ನಡ ಮೀಡಿಯಂ ಸೆಷನ್. ಓಕೆನಾ. ಸೊ ಯೂಟ್ಯೂಬ್ ಅಲ್ಲಿ ನೀವು ಎಂಟರ್ ಆಗುವಾಗ ಅಲ್ಲಿ ಹೆಡ್ಲೈನ್ ಅಲ್ಲೇ ಬರ್ದಿರತ್ತೆ ಕನ್ನಡ ಮೀಡಿಯಂ ಸೆಷನ್ ಅಂತ. ಸೊ ಇದು ಕನ್ನಡ ಮೀಡಿಯಂ ಸೆಷನ್ ಇದೆ. ಇಫ್ ಯು ವಾಂಟ್ ಇಂಗ್ಲಿಷ್ ಮೀಡಿಯಂ, ಟುಡೇ ಯು ಹ್ಯಾವ್ ಮ್ಯಾಥ್ಸ್ ಕ್ಲಾಸ್ ಅಂಡರ್ ಇಂಗ್ಲಿಷ್ ಮೀಡಿಯಂ. ಓಕೆ. ಮತ್ತೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಲೈವ್ ಕ್ಲಿಕ್ ಮಾಡಿ, ಅಲ್ಲಿ ಮ್ಯಾಥ್ಸ್ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಕಾಣಿಸುತ್ತೆ. ಸೊ ಯು ಕ್ಯಾನ್ ಅಟೆಂಡ್ ದಟ್. ಇಂಗ್ಲಿಷ್ ಮೀಡಿಯಂ ಸೈನ್ಸ್ ಕ್ಲಾಸಸ್ ಮಂಡೆಯಿಂದ ಇರುತ್ತೆ. ಓಕೆ, ಲೆಟ್ ಅಸ್ ಪ್ರೊಸೀಡ್. ಲವಣದ ಹರಳುಗಳು ಶುಷ್ಕವೇ? ಸಾರಿ. ಸೊ ಈಗ ವಾಷಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಆಯ್ತು, ರಾಸಾಯನಿಕ ಕ್ರಿಯೆ ಆಯ್ತು. ತದನಂತರ ಏನು ಅಂದ್ರೆ ವಾಷಿಂಗ್ ಸೋಡಾದ ಉಪಯೋಗಗಳು ಆಯ್ತು. ಓಕೆನಾ. ನೆಕ್ಸ್ಟ್ ಬರೋದು ನಮ್ಮ ಜಿಪ್ಸಮ್ ಅಂತ. ಜಿಪ್ಸಮ್. ಸೊ ಏನಿದು? ಸ್ಫಟಕೀಕರಣ ನೀರು. ನಾನು ಅವಾಗ್ಲೇ ಹೇಳ್ದೆ, ಈ ಒಂದು ವಾಷಿಂಗ್ ಸೋಡಾನ ಬರೆಯುವಾಗ ಈ ರೀತಿ ಬರಿತೇವೆ, Na2CO3 10H2O. ಸೊ ಇಲ್ಲಿ ನೀವು ನೋಡ್ಬಹುದು. ಏನಿದು? ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಸೊ ಅದಕ್ಕೆ ನಾವು ಕನ್ನಡದಲ್ಲಿ ಏನ್ ಕರಿತೇವೆ? ಸ್ಫಟಕೀಕರಣ ನೀರು. ಓಕೆ. ಸ್ಫಟಕೀಕರಣ ನೀರು ಲವಣದ ಒಂದು ಘಟಕ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯಾಗಿದೆ. ಸೊ ಇಲ್ಲಿ ನೋಡಿ 10H2O ಅಂತ ಇದೆ. ಏನಿದು 10H2O? ಸೊ ಇದು ಲವಣದ ಒಂದು ಘಟಕ ಅಣುವಿನಲ್ಲಿ, ಒಂದು ಲವಣದ ಅಣುವಿನಲ್ಲಿ ಇರುವ ನೀರಿನ ಸಂಖ್ಯೆಗಳು, ನೀರಿನ ಅಣುಗಳ ಸಂಖ್ಯೆ. ಅಂದ್ರೆ ನಮ್ಮ ವಾಷಿಂಗ್ ಸೋಡಾದಲ್ಲಿ 10 ಸ್ಫಟಿಕೀಕರಣ ನೀರು ಇದೆ ಅಂತ ಅರ್ಥ. ಹೌದಾ. ಇನ್ನು ಸಜಲ ತಾಮ್ರದ ಸಲ್ಫೇಟ್ ನ ರಾಸಾಯನಿಕ ಸೂತ್ರ ಇಲ್ಲಿ ನೋಡಿ, ಕಾಪರ್ ಸಲ್ಫೇಟ್ .5H2O ಆಗಿದ್ದು, ಇಲ್ಲಿ ಎಷ್ಟು ನೀರಿನ ಅಣುಗಳಿವೆ? 5 ನೀರಿನ ಅಣುಗಳಿವೆ. ಈ ನೀರಿನ ಅಣುಗಳು ಏನಾಗಿರ್ತವೆ? ಆ ಲವಣದ ಒಂದು ಘಟಕವಾಗಿರ್ತವೆ. ಇಂಥ ಒಂದು ಘಟಕಕ್ಕೆ ನಾವೇನಂತ ಕರಿತೇವೆ? ಸ್ಫಟಕೀಕರಣ ನೀರು ಅಥವಾ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಇಂಗ್ಲಿಷ್ ಅಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೇವೆ. ಓಕೆ, ಫೈನ್. ಸೊ ಇದೇ ರೀತಿ ಜಿಪ್ಸಮ್ ಅಂತ ಬರುತ್ತೆ. ಸೊ ಜಿಪ್ಸಮ್ಮಿನ ರಾಸಾಯನಿಕ ಸೂತ್ರಕ್ಕೆ ಬಂದಾಗ ಮಕ್ಕಳೇ, ಕ್ಯಾಲ್ಸಿಯಂ ಸಲ್ಫೇಟ್ .2H2O. ಇದರ ಅರ್ಥ ಏನು? 2 ಅಂದ್ರೆ 2 ನೀರಿನ ಅಣುಗಳು ಸ್ಫಟಕೀಕರಣ ನೀರಾಗಿ ಹೊಂದಿದೆ. ಹೌದಾ. ಸೊ ಈ ಲವಣಕ್ಕೆ ಈ 2 ನೀರಿನ ಅಣುಗಳು ಏನಾಗಿವೆ? ಈ ಒಂದು ಘಟಕಕ್ಕೆ ಇವು ಅಂಟಿಕೊಂಡಿವೆ. ಹೌದಾ. ಓಕೆ, ನೆಕ್ಸ್ಟ್ ಇರೋದು ನಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ, POP. ಎಲ್ಲಿ ಕೇಳಿದ್ದೀರಾ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ? ಕೇಳಿರ್ತೀರಾ ಯೂಶ್ವಲಿ. ಎಲ್ಲಿ ಯೂಸ್ ಮಾಡ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ? ಹೇಳಿ. ಎಸ್, ಹೇಳಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಮಕ್ಕಳೇ? ಯಾರು ಮೊದಲಿಗೆ ಆನ್ಸರ್ ಮಾಡ್ತೀರಾ?
ಹಾಸ್ಪಿಟಲ್ ಅಲ್ಲಿ ಎಲ್ಲಿ ಹಾಸ್ಪಿಟಲ್ ಯೂಸ್ ಮಾಡ್ತಾರಾ? ಯಾವಾಗ ಯೂಸ್ ಮಾಡ್ತಾರೆ ಹಾಸ್ಪಿಟಲ್ ಅಲ್ಲಿ? ಮನೆ ಕಟ್ಟುವ ಹತ್ತಿರ. ವೆರಿ ಗುಡ್, ನಿರ್ಮಲಾ ಆನ್ಸರ್ಡ್ ಇಟ್. ಈಗ ಮನೆ ಕಟ್ಟುವಾಗ POP ಅಂತ ಹಾಕಿಸ್ತಾರೆ, ಡಿಸೈನ್ ಆಗಿ, ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ವೆರಿ ಗುಡ್. ನೆಕ್ಸ್ಟ್. ಓಕೆ, ವೆರಿ ಗುಡ್, ರಾಹುಲ್ ಆನ್ಸರ್ಡ್ ಇಟ್. ಜಾಯಿಂಟ್ ದ ಹ್ಯಾಂಡ್ ಅಂತ, ಅದು ನಥಿಂಗ್ ಬಟ್ ಪ್ಲಾಸ್ಟರ್ ಅಂತ ಕರಿತೀವಿ. ಈಗ ನಮ್ಮ ಹ್ಯಾಂಡ್ ಅಥವಾ ಲೆಗ್ ಫ್ರಾಕ್ಚರ್ ಆದಾಗ ಪ್ಲಾಸ್ಟರ್ ಹಾಕ್ತಾರೆ, ಬಿಳಿ ಬಣ್ಣದ ಈ ರೀತಿ ಸುತ್ತಾರೆ ಅಲ್ವಾ? ಸೊ ಅದು ದಟ್ ಈಸ್ ನಥಿಂಗ್ ಬಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆ, ದೆನ್ ಮತ್ತೆ ಯೂಸ್ ಮಾಡ್ತೇವೆ. ಈಗ ಸೆಪ್ಟೆಂಬರ್ ಸ್ಟಾರ್ಟ್ ಆದ್ಮೇಲೆ ನಮ್ದೆಲ್ಲರದು ಒಂದು ಹಬ್ಬ ಬರುತ್ತೆ. ಯಾವ ಹಬ್ಬ ಬರುತ್ತೆ? ತುಂಬಾ ವಿಜೃಂಭಣೆಯಿಂದ ನಾವು ಅದನ್ನ ಆಚರಿಸ್ತೇವೆ. ಯಾವ ಹಬ್ಬ ಅದು? ಸೆಪ್ಟೆಂಬರ್ ಅಲ್ಲಿ ಬರುವಂತಹ ಹಬ್ಬ? ಮೆಡಿಕಲ್ ಹಾಸ್ಪಿಟಲ್ ಈಸ್ ರೈಟ್. ಓಕೆ, ಸೆಪ್ಟೆಂಬರ್ ಅಲ್ಲಿ ಹಬ್ಬ ಬರುತ್ತೆ. ಯಾವ ಹಬ್ಬ ಅದು? ಸ್ಯಾಂಡ್ ಟಾಯ್ಸ್ ಅಲ್ಲ. ಓಕೆ, ಕ್ರಿಕೆಟ್ ಗ್ರೌಂಡಿಗೆ ನಾವು ಬೌಂಡ್ರಿ ಹಾಕೋಕ್ಕೂ ಉಪಯೋಗಿಸ್ತೇವೆ. ವೆರಿ ಗುಡ್, ಕುನಾರಂ ಸಿರ್ವಿ ಅಂತ. ಓಕೆ, ವೆರಿ ಗುಡ್. ಗಣೇಶ ಹಬ್ಬ, ಹೌದಾ? ಸೊ ಗಣೇಶ ಹಬ್ಬ ಬಂದಾಗ ನಾವೇನ್ ಮಾಡ್ತೇವೆ? ಗಣೇಶನ ಮೂರ್ತಿಗಳನ್ನ ತರ್ತೇವೆ. ಸೊ ಮೋಸ್ಟ್ ಆಫ್ ದ ಗಣೇಶನ ಮೂರ್ತಿಗಳು ಈ POP ಇಂದ ಏನಾಗಿರ್ತವೆ? ಕನೆಕ್ಟ್ ಆಗಿರ್ತವೆ. ಓಕೆನಾ? ಸಾರಿ, ಈ POP ಇಂದ ಮಾಡಲ್ಪಟ್ಟಿರ್ತವೆ. ಅದೇ ರೀತಿಯಾಗಿ ಈ POP ಏನಿದೆ, ಇದು ನೀರಲ್ಲಿ ಬೇಗ ಕರಗೋದಿಲ್ಲ, ಅಥವಾ ನೀರನ್ನ ಇದೇನ್ ಮಾಡತ್ತೆ? ಕಲುಷಿತ ಮಾಡತ್ತೆ. ಆದ್ದರಿಂದ ಈಗೇನ್ ಮಾಡ್ತಿದ್ದಾರೆ? ಎಲ್ರು ಮಣ್ಣಿನ ಗಣೇಶನನ್ನ ತರ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ನೋಡಿ, ಈ POP ಯಾವ ರೀತಿ ತಯಾರಾಗತ್ತೆ? ಜಿಪ್ಸಮ್ ಅಂದ್ರೆ ನಾವು ಇಲ್ಲಿ ನೋಡಿದ್ವಿ, ಹೌದಾ? ಇದು ಜಿಪ್ಸಮ್. ಓಕೆ, ಸೊ ಜಿಪ್ಸಮ್ ಅನ್ನು 373 ಕೆ ಅಂದ್ರೆ ಏನಿಲ್ವಿ? ಕೆಲ್ವಿನ್ ತಾಪಮಾನದ ಏನಿದು? ಒಂದು ಯೂನಿಟ್, SI ಯೂನಿಟ್, ಹೌದಾ? SI ಅಳತೆ ಮಾಪನ, ಅಂತಾರಾಷ್ಟ್ರೀಯ ಮಾಪನ. 373 ಕೆಲ್ವಿನ್ಗೆ ಕಾಸಿದಾಗ ಇದು ನೀರಿನ ಅಣುವನ್ನು, ಈ ನೀರಿನ ಅಣು ಏನಿರತ್ತಲ್ವಾ, ಅದನ್ನು ಕಳೆದುಕೊಳ್ಳುತ್ತದೆ. ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ಅಂದ್ರೆ Ca, ಕ್ಯಾಲ್ಸಿಯಂ, SO4 ಸಲ್ಫೇಟ್, ಹೆಮಿ ಅಂದ್ರೆ ಅರ್ಧ, ಹಾಫ್ ಅಂದ್ರೆ ಹೆಮಿ ಅಂದ್ರೆ ಹಾಫ್, ಹೈಡ್ರೇಟ್ ಅಂದ್ರೆ ನೀರು. ಹೆಮಿಹೈಡ್ರೇಟ್ ಏನಾಗತ್ತೆ? ಫಾರ್ಮ್ ಆಗತ್ತೆ, ಉತ್ಪತ್ತಿ ಆಗತ್ತೆ. ಸೊ ಇದೇನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಉತ್ಪತ್ತಿ ಆಗತ್ತೋ, ಇದಕ್ಕೆ ನಾವೇನಂತ ಕರಿತೇವೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೇವೆ. ಇದು ನಮಗೆ ಯಾವಾಗ ದೊರಕತ್ತೆ? ಈ ಜಿಪ್ಸಮ್ ಅನ್ನ 373 ಕೆಲ್ವಿನ್ ನಲ್ಲಿ ಕಾಸಿದಾಗ. ಅದೇ ರೀತಿ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತೆ ನೀರಿನ ಜೊತೆ ವರ್ತಿಸಿದಾಗ ಅದು ಮತ್ತೆ ಏನಾಗತ್ತೆ? ಜಿಪ್ಸಮ್ ಆಗತ್ತೆ. ಈ ರೀತಿ ಇಂಟರ್ ಕನ್ವರ್ಟೇಬಲ್ ಇರತ್ತೆ ಮಕ್ಕಳೇ ಇದು. ಓಕೆನಾ? ಜಿಪ್ಸಮ್ ಅನ್ನ ಕಾಸಿದಾಗ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರಿನ ಜೊತೆ ವರ್ತಿಸಿದಾಗ ಅದು ಮತ್ತೆ ಏನಾಗತ್ತೆ? ಜಿಪ್ಸಮ್ ಆಗತ್ತೆ. ಓಕೆ, ಸೊ ಲೆಟ್ ಅಸ್ ಸಿ. ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು ಬಳಸುತ್ತಾರೆ. ಸೊ ರಾಹುಲ್ ಅವಾಗ್ಲೇ ಹೇಳಿದ್ರು, ಏನಂತ? ಜಾಯಿಂಟ್ ದ ಹ್ಯಾಂಡ್ ಅಂತ. ಸೊ ರೈಟ್, ಮುರಿದ ಮೂಳೆಗಳು, ನಮ್ಮ ಮೂಳೆಗಳು ಮುರಿದಾಗ ಅದನ್ನ ಜಾಯಿಂಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? ಈ ಒಂದು POPಯ ಆಧಾರವನ್ನ ನಾವು ಬಳಸ್ತೇವೆ. ಓಕೆನಾ? POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆ, ನೆಕ್ಸ್ಟ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಆಟಿಕೆಗಳ ತಯಾರಿಕೆಯಲ್ಲಿ, ಈ ರೀತಿ ಆಟಿಕೆಗಳು ಇರ್ತವೆ, ನೋಡಿರ್ತೀರ ನೀವು, ಶೋ ಗಿಡಕ್ಕೆ ತಗೊಂಡಿರ್ತಾರೆ, ಅದನ್ನ ಬಳಸ್ತೇವೆ. ಅದೇ ರೀತಿ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತೇವೆ. ಮತ್ತು ನುಣುಪಾದ ಮೇಲ್ಮೈ ನಿರ್ಮಿಸಲು, ಇಲ್ಲಿ ನೋಡಿ ಈ ರೀತಿ. ಸೊ ಅವಾಗ್ಲೇ ನಿರ್ಮಲಾ ಅನ್ನೋರು ಹೇಳಿದ್ರು, POP ನಾವು ಮನೆಯಲ್ಲಿ ಕಟ್ಸುವಾಗ POP ಅನ್ನ ನೋಡ್ತೇವೆ ಅಂತ. ಸೊ ಇದು ಒಂದು ರೀತಿಯ ಡಿಸೈನ್, POP ಅಂತ ಮಾಡಿರುವಂತಹ ಒಂದು ಡಿಸೈನ್. ಸೊ ಈ ರೀತಿಯಾಗಿ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಉಪಯೋಗಿಸ್ತೇವೆ. ಅದರ ಸೂತ್ರ ಕ್ಯಾಲ್ಸಿಯಂ ಸಲ್ಫೇಟ್ ಡಾಟ್ ಹೆಮಿಹೈಡ್ರೇಟ್. ಸೊ ನೀವು ಸೂತ್ರವನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು? ನಿಮಗೆ ಎಲ್ಲ ಅಟ್ಲೀಸ್ಟ್ ನಾನು ಹೇಳಿದ್ದೆ ಮೊದಲನೇ ತರಗತಿಯಲ್ಲಿ, ಮೊದಲ 30 ಧಾತುಗಳ ಏನಿರ್ಬೇಕು? ಸಿಂಬಾಲ್ ಅಥವಾ ಗುರುತು
ಚಿಹ್ನೆ ಗೊತ್ತಿರಬೇಕು, ಅಂದ್ರೆ ಮಾತ್ರ ನೀವು ಸೂತ್ರಗಳನ್ನ ನೆನ್ಪಿಟ್ಕೋಬಹುದು. ಸೊ ಕ್ಯಾಲ್ಸಿಯಂ ನೋಡಿ, Ca, ಸಲ್ಫೇಟ್ SO4, ಕ್ಯಾಲ್ಸಿಯಂ ಸಲ್ಫೇಟ್. ಹೆಮಿ ಅರ್ಧ, ಹಾಫ್. ಹೈಡ್ರೇಟ್ ರೆಫರ್ಸ್ ಟು ವಾಟರ್. ಸೊ ಈ ರೀತಿಯಾಗಿ ರಾಸಾಯನಿಕ ಸೂತ್ರಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಓಕೆ, ಸೊ ಇದು ಈ ಒಂದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅನ್ನುವಂತಹ ಪಾಠದ ಉಪಘಟಕಗಳಾದ್ವು. ಸೊ ಏನೇನ್ ನೋಡಿದ್ವಿ ಈ ಒಂದು ಪಾಠದಲ್ಲಿ ಅನ್ನೋದನ್ನ ಸ್ವಲ್ಪ ಸಮರೈಸ್ ಮಾಡ್ತೇನೆ. ತದನಂತರ ಎಲ್ಲರೂ ಏನ್ ಮಾಡ್ತೀವಿ, ಕ್ವಶನ್ ಆನ್ಸರ್ಸ್ ಅನ್ನ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನಾವೇನ್ ಮಾಡ್ತೇವೆ, ಡಿಸ್ಕಸ್ ಮಾಡ್ತೇವೆ. ಓಕೆನಾ? ಸೊ ಐ ವಿಲ್ ಜಸ್ಟ್ ಸಮ್ಮರೈಸ್, ಬಿಕಾಸ್ ತುಂಬಾ ಜನ ಇವತ್ತು ಲಾಗಿನ್ ಆಗಿರ್ತಾರೆ. ಓಕೆನಾ? ಸ್ವಲ್ಪ ಜನ ಹೊಸೊಬ್ರು ಇವತ್ತು ಅಟೆಂಡ್ ಆಗ್ತಾ ಇದ್ದಾರೆ. ಸೊ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆನಾ? ಸೊ ಆಮ್ಲಗಳು ಅನ್ನೋದು ನಮಗೆ ಗೊತ್ತಾಯ್ತು ಮಕ್ಕಳೇ. ಆಮ್ಲಗಳು ಅಂದ್ರೆ ಏನು? ಸೊ ಯೂಶ್ವಲಿ ಆಮ್ಲಗಳ ಗುಣಗಳನ್ನ ನಾವು ನೋಡಿದ್ರೆ ಇವು ಏನಿರತ್ತೆ, ರುಚಿಯಲ್ಲಿ ಹುಳಿಯಾಗಿರತ್ತೆ. ಹೌದಾ? ನೀಲಿ ಬಣ್ಣದ ಲಿಟ್ಮಸ್ ಅನ್ನ ಇದು ಕೆಂಪು ಬಣ್ಣಕ್ಕೆ ಪರಿವರ್ತಿಸತ್ತೆ. ಹೌದಾ? ಅದೇ ರೀತಿ ಹೈಡ್ರೋಜನ್ ಅಯಾನುಗಳನ್ನ ಯಾವಾಗ ಇದು ನೀರಿನಲ್ಲಿ ವಿಲೀನ ಆಗುತ್ತದೆನೋ ಇದು ಹೈಡ್ರೋಜನ್ ಅಯಾನುಗಳನ್ನ ಬಿಡುಗಡೆ ಮಾಡತ್ತೆ. ಅದೇ ರೀತಿ ಪ್ರತ್ಯಾಮ್ಲಗಳಿಗೆ ಬಂದಾಗ ಏನಾಗತ್ತೆ, ಇವು ಯೂಶ್ವಲಿ ಒಗರಾಗಿರ್ತವೆ. ಒಗರು ಅಂದ್ರೆ ಒಂದ್ ರೀತಿ ಕಹಿ ತರ. ಓಕೆನಾ? ಅದೇ ರೀತಿ ಇವು ಕೆಂಪು ಬಣ್ಣದ ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಏನ್ ಮಾಡ್ತವೆ, ಪರಿವರ್ತಿಸ್ತವೆ. ಮತ್ತೆ ಇವು ನೀರಿನಲ್ಲಿ ವಿಲೀನಗೊಂಡಾಗ OH ಮೈನಸ್ ಅಂದ್ರೆ ಹೈಡ್ರಾಕ್ಸಿಲ್ ಅಯೋನುಗಳನ್ನ ಏನ್ ಮಾಡ್ತವೆ, ಉತ್ಪತ್ತಿ ಮಾಡ್ತವೆ. ನೆಕ್ಸ್ಟ್, ಓಕೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಆಮ್ಲ ಅಥವಾ ಪ್ರತ್ಯಾಮ್ಲ ಲೋಹದ ಜೊತೆ ವರ್ತಿಸಿದಾಗ ನಮಗೆ ದೊರಕುವ ಉತ್ಪನ್ನಗಳು ಲವಣ, ಹೈಡ್ರೋಜನ್ ಅನಿಲ. ಸೊ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ ಅಂತ ಯಾವಾಗ ಗೊತ್ತಾಗತ್ತೆ, ಪಾಪ್ ಸೌಂಡ್ ಬರುತ್ತೆ. ಓಕೆ, ದೆನ್ ಇಲ್ಲಿ ನೋಡಿ, NaOH ಅನ್ನೋದು ಪ್ರತ್ಯಾಮ್ಲ. ಜಿಂಕ್ ಅಂದ್ರೆ ಸತು, ಇದು ಏನು, ಲೋಹ. ಸೋಡಿಯಂ ಜಿಂಕೇಟ್ ಅಂದ್ರೆ ಏನು, ಇದು ಲವಣ. H2 ಅಂದ್ರೆ ಏನು, ಇದು ಹೈಡ್ರೋಜನ್ ಅನಿಲ ರೂಪದಲ್ಲಿದೆ. ಓಕೆ, ನೆಕ್ಸ್ಟ್, ಲೋಹದ ಕಾರ್ಬೋನೇಟ್ ಹಾಗೂ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಗಳಿಗೆ ಆಮ್ಲಗಳ ವರ್ತನೆ. ಸೊ ಆಮ್ಲಗಳು ಲೋಹದ ಕಾರ್ಬೋನೇಟ್ ಜೊತೆ ವರ್ತಿಸಿದಾಗ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ವರ್ತಿಸಿದಾಗ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ದೊರಕತ್ತೆ. ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡಿದ್ದೇನೆ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಎಕ್ಸಾಮಿಗೆ ಅಥವಾ ನೀವು ನೋಟ್ಸ್ ಮಾಡೋಕೆ. ಈ ಪಾಯಿಂಟ್ಸ್ ಗಳು ಹೆಲ್ಪ್ ಮಾಡ್ತವೆ. ಈ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡಿದ ನಂತರ ನಾವೇನ್ ಮಾಡ್ತೇವೆ, ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ, ಆಮ್ಲವು ಲವಣದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಹೌದಾ? ಅದೇ ರೀತಿ ಎಲ್ಲ ಲೋಹದ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಏನನ್ನ ಪ್ರೊಡ್ಯೂಸ್ ಮಾಡ್ತವೆ, ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಓಕೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆ ಅಂದ್ರೆ ಈ ತಟಸ್ಥೀಕರಣ ಕ್ರಿಯೆ ಅಂತ ಏನ್ ಕರಿತೇವೆ,
ಅದು ಲವಣ ಮತ್ತು ನೀರನ್ನ ಏನ್ ಮಾಡ್ತವೆ, ಉತ್ಪತ್ತಿ ಮಾಡ್ತವೆ. ಆ ಒಂದು ಕ್ರಿಯೆಗೆ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೇವೆ. ಫೈನ್. ಸೊ ಯಾರಿಗ್ ಬೇಕೋ, ಯಾರು ನೋಟ್ಸ್ ಮಾಡ್ಕೊಂಡಿಲ್ಲೋ ಸ್ಪೀಡ್ ಆಗಿ ಬರಿತಾ ಹೋಗಿ. ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು. ಯಾಕೆ ಅಂದ್ರೆ ಆ ಲೋಹೀಯ ಆಕ್ಸೈಡ್ಗಳು ಯಾವಾಗ ಆಮ್ಲದ ಜೊತೆ ವರ್ತಿಸ್ತಾವೋ, ಓಕೆ ಸಾರಿ ಆಮ್ಲದ ಜೊತೆ ವರ್ತಿಸ್ತಾವೋ, ಸೊ ಅವುಗಳ ಒಂದು ಉತ್ಪನ್ನ ಲವಣ ಮತ್ತು ನೀರಾಗಿರತ್ತೆ, ಸೇಮ್ ಆಸ್ ತಟಸ್ಥೀಕರಣ ಕ್ರಿಯೆ. ಸೊ ಆದ್ದರಿಂದ ಅದಕ್ಕೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೇವೆ. ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೇವೆ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಕ್ರಿಯೆ ಏನಿದೆ, ಬಹಿರುಷ್ಣಕ, ಅಂದ್ರೆ ಅದು ಉಷ್ಣವನ್ನ ಬಿಡುಗಡೆ ಮಾಡತ್ತೆ. ಓಕೆ, ದೆನ್ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುತ್ತೇವೆ. ಕ್ಷಾರಗಳು ಎಂದರೇನು? ನೀರಿನಲ್ಲಿ ವಿಲೀನವಾಗುವ ಅಂದರೆ ಕರಗುವ, ಡಿಸಾಲ್ವ್ ಆಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಅಂತ ಕರಿತೇವೆ. ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು, ಯೆಸ್ಟರ್ಡೇ ವಿ ಡಿಸ್ಕಸ್ಡ್, ಹೌದಾ, ನಿನ್ನೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು ಥಿಊಮಾನ ಎಂಬ ಅಳತೆಯನ್ನು ಅಥವಾ pH ಅಳತೆ ಅನ್ನ ನಾವೇನ್ ಮಾಡ್ತೇವೆ, ಉಪಯೋಗಿಸ್ತೇವೆ. ಸೊ pH 0 ಇದ್ದಾಗ ಅದು ತೀವ್ರ ಆಮ್ಲೀಯ ಅಂತ ಅನ್ಸ್ಕೊಳತ್ತೆ. 14 ಇದ್ದಾಗ ತೀವ್ರ ಕ್ಷಾರೀಯ ಅಂತ ಅನ್ಸ್ಕೊಳತ್ತೆ. ವೆರಿ ಗುಡ್. ನೆಕ್ಸ್ಟ್ ಇಲ್ಲಿ ನೋಡಿ, pH ಅನ್ನು ಸರಳವಾಗಿ ದ್ರಾವಣದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸುವ ಸಂಖ್ಯೆ ಎಂದು ಭಾವಿಸಬೇಕು. ಸೊ ಇಲ್ಲಿ ನೋಡಿ, ಹಲ್ಲುಗಳನ್ನು ಸ್ವಚ್ಛಗೊಳಿಸಲು, ನೆನಪಲ್ಲಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅನ್ವಯಿಕ ಪ್ರಶ್ನೆಗಳು ಅಂತ ಏನ್ ಹೇಳ್ತೇವೆ ಅಥವಾ ಅಪ್ಲೈಡ್ ಕ್ವಶನ್ಸ್ ಅಂತ ಕರಿತೇವೆ, ಹೌದಾ. ಸೊ ಅದಕ್ಕೆ ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ ಪೇಸ್ಟ್ ಗಳನ್ನು ಬಳಸ್ತೇವೆ, ಹೌದಾ. ಯಾಕೆ ಅಂದ್ರೆ ಅದು ಹಲ್ಲುಗಳಲ್ಲಿ ಅಥವಾ ಬಾಯಿಯಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಹೆಚ್ಚು ಆಮ್ಲವನ್ನ ಏನ್ ಮಾಡತ್ತೆ, ತಟಸ್ಥಗೊಳಿಸತ್ತೆ. ಹೈಡ್ರೋನಿಯಂ ಅಯಾನುಗಳ ಸಾರತೆ ಹೆಚ್ಚಿದಷ್ಟು pH ಮೌಲ್ಯ ಕಡಿಮೆಯಾಗುತ್ತದೆ. ಮಳೆ ನೀರಿನ pH 5.6ಕ್ಕಿಂತ ಹೆಚ್ಚಾದಾಗ ಅದು ಆಮ್ಲ ಮಳೆ, ಹೌದಾ. ಇನ್ನು ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು, ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣಕ್ಕೆ ನಾವು ಬ್ರೈನ್ ದ್ರಾವಣ ಅಂತ ಕರಿತೇವೆ, ಬ್ರೈನ್ ದ್ರಾವಣ, ಓಕೆನಾ. ಸೊ ಇದರ ಮೂಲಕ ಅಥವಾ ಈ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ನಾವು ಪಾಸ್ ಮಾಡಿದಾಗ ಅದೇನಾಗತ್ತೆ, ವಿಭಜನೆ ಹೊಂದಿ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳಾಗಿ, ಅದೇ ರೀತಿ ನೀರು ಹೈಡ್ರೋಜನ್ ಮತ್ತು ಹೈಡ್ರಾಕ್ಸಿಲ್ ಅಯಾನುಗಳಾಗಿ ನಂತರ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಸೊ ಇದಕ್ಕೆ ನಾವು ಕ್ಲೋರ್ ಅಲ್ಕಲಿ ಪ್ರೊಸೆಸ್ ಅಂತ ಕರಿತೇವೆ. ಓಕೆ, ಫೈನ್. ಸೊ ಈಗ ಮಕ್ಕಳೇ, ನೌ ಇಟ್ ಇಸ್ ಟೈಮ್ ಟು ಡಿಸ್ಕಸ್ ದ ಕ್ವಶನ್ಸ್. ಓಕೆ, ಓಕೆ. ಸೊ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಪ್ರತ್ಯಾಮ್ಲಗಳು ಆಮ್ಲಗಳಿಗಿಂತ ಹೇಗೆ ಭಿನ್ನವಾಗಿವೆ? ಯಾರು ಹೇಳ್ತೀರಾ? 2-3 ಸೆಂಟೆನ್ಸ್ ಅಲ್ಲಿ ಹೇಳ್ಬಹುದು. ಪ್ರತ್ಯಾಮ್ಲಗಳು ಆಮ್ಲಗಳಿಗಿಂತ ಭಿನ್ನ ಹೇಗೆ? 2-3 ಪಾಯಿಂಟ್ ಬರತ್ತೆ. ಯಾರು ಹೇಳ್ತೀರಾ? Yes, tell me. Yes. ಪ್ರತ್ಯಾಮ್ಲಗಳು ಆಮ್ಲಗಳಿಗಿಂತ ಹೇಗೆ ಭಿನ್ನವಾಗಿದೆ?
ವೆರಿ ಗುಡ್. ಶೈಲಜಾ ಆನ್ಸರ್ಡ್ ಇಟ್. ದೇ ಆರ್ ಚೇಂಜ್ ಇನ್ ಟೇಸ್ಟ್. ರುಚಿಯಲ್ಲಿ ಭಿನ್ನವಾಗಿವೆ. ಹೌದಾ? ಪ್ರತ್ಯಾಮ್ಲ ಕಹಿ ರುಚಿ ಹೊಂದಿರತ್ತೆ. ಅಮೃತ ಶೆಟ್ಟಿ, ವೆರಿ ಗುಡ್. ಅದೇ ರೀತಿ ಆಮ್ಲ ಹುಳಿ ರುಚಿ ಹೊಂದಿದೆ. ಪ್ರಜ್ವಲ್ ಆನ್ಸರ್ಡ್ ಇಟ್, ವೆರಿ ಗುಡ್. ದೆನ್ ಮತ್ತೆ ಇದಾದ್ಮೇಲೆ ಲಿಟ್ಮಸ್ ಪೇಪರಿನ ಒಂದು ಪರಿವರ್ತನೆ ಯಾವ ರೀತಿ ಆಗತ್ತೆ ಮಕ್ಕಳೇ? ಆಮ್ಲಗಳಲ್ಲಿ ಏನಾಗತ್ತೆ, ಪ್ರತ್ಯಾಮ್ಲಗಳಲ್ಲಿ ಏನಾಗತ್ತೆ? ಎಸ್ ಎಸ್, ಧನು ಮಂಜು. ಆಮ್ಲ ಹುಳಿ, ಪ್ರತ್ಯಾಮ್ಲ ಕಹಿ, ವೆರಿ ಗುಡ್. ಸೊ ಪ್ರಜ್ವಲ್ ಆನ್ಸರ್ಡ್ ಇಟ್. ಆಮ್ಲಗಳು ಹುಳಿ ಬಂದಿದ್ದು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ, ವೆರಿ ಗುಡ್. ಅದೇ ರೀತಿ ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ, ವೆರಿ ಗುಡ್. ಪ್ರಜ್ವಲ್ ವಿ ಚೌಹಾನ್ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಅದೇ ರೀತಿ ಈಗ ಪ್ರತ್ಯಾಮ್ಲಗಳು ಮತ್ತು ಆಮ್ಲಗಳು ನೀರಿನಲ್ಲಿ ವಿಲೀನ ಆದಾಗ ಯಾವ ರೀತಿಯ ಅಯೋನುಗಳನ್ನ ಬಿಡುಗಡೆ ಮಾಡ್ತವೆ? ಈಗ ಮೊದಲಿಗೆ ಆಮ್ಲಗಳನ್ನ ನೋಡೋಣ. ಆಮ್ಲ ನೀರಿನಲ್ಲಿ ವಿಲೀನಗೊಂಡಿದೆ ಅಂತ ತಿಳ್ಕೊಂಡ್ರೆ ಅದು ಯಾವ ಅಯೋನ್ ಅನ್ನ ಬಿಡುಗಡೆ ಮಾಡತ್ತೆ ಮಕ್ಕಳೇ? ಎಸ್, ರಾಹುಲ್ ಸಿ ಬಿ, ವೆರಿ ಗುಡ್. ಸೊ ಆಮ್ಲಗಳು H+ ಅಯೋನು ಅನ್ನ ಬಿಡುಗಡೆ ಮಾಡತ್ತೆ. ಅದೇ ರೀತಿ ಪ್ರತ್ಯಾಮ್ಲ OH- ಅಯೋನ್ ಅನ್ನ ಬಿಡುಗಡೆ ಮಾಡತ್ತೆ. ಸೊ ಈ ರೀತಿ ಪ್ರತ್ಯಾಮ್ಲಗಳು ಆಮ್ಲಗಳಿಗಿಂತ ಭಿನ್ನವಾಗಿವೆ. ಸೊ ಇದನ್ನ ಅವ್ರು ಏನ್ ಕೇಳಿದ್ದಾರೆ ಮಕ್ಕಳೇ? ಸಿಂಪಲ್ ಆಗಿ ವ್ಯತ್ಯಾಸವನ್ನ ಕೇಳೋ ಬದಲು ಈ ರೀತಿಯಾಗಿ ಕೇಳಿದ್ದಾರೆ. ಸೊ ಇದನ್ನ ಅವ್ರು ಏನ್ ಮಾಡ್ಬೋದು? 2 ಅಂಕಗಳಿಗೆ ಕೇಳ್ಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ. 2ನೇ ಕ್ವಶನ್ ಏನಿದೆ, ಇದು ಸ್ವಲ್ಪ ಅನ್ವಯಿಕ, ಅಪ್ಲೈಡ್ ಕ್ವಶನ್ ಆಗಿದೆ. ಟ್ವಿಸ್ಟೆಡ್ ಕ್ವಶನ್, ಅಪ್ಲೈಡ್ ಕ್ವಶನ್ ಆಗಿದೆ. ಓಕೆ, ರವಿಯು ಊಟ ಮಾಡುವಾಗ ಶರ್ಟ್ ಮೇಲೆ ಆಹಾರ ಪದಾರ್ಥ ಚೆಲ್ಲಿ ಅರಿಶಿನ ಬಣ್ಣದ ಕಲೆಯಾಗುತ್ತದೆ. ಇದನ್ನು ಸೋಪಿನಿಂದ ತೊಳೆಯುವಾಗ ಕೆಂಪು ಬಣ್ಣಕ್ಕೆ ಪರಿವರ್ತನೆಯಾಗುತ್ತದೆ. ಅವನಿಗೆ ಕಾರಣ ತಿಳಿಸಿ. ಸೊ ರವಿ ಏನ್ ಮಾಡಿದಾನೆ? ಆಟ ಆಡ್ತಿದ್ದಾನೆ. ಅವನು ವೈಟ್ ಶರ್ಟ್ ಮೇಲೆ ಏನಾಗಿದೆ? ಅರಿಶಿನ ಅಂದ್ರೆ ಯೆಲ್ಲೋ ಕಲರ್ ಅರಿಶಿನ ಏನಾಗಿದೆ? ಅದರ ಕಲೆ ಹತ್ತಿದೆ. ಸೊ ಅದನ್ನ ಅವನು ಸೋಪಿಂದ ವಾಶ್ ಮಾಡಿದಾಗ ಏನಾಗತ್ತೆ? ಅದು ಕೆಂಪು ಬಣ್ಣಕ್ಕೆ ಅಥವಾ ಪಿಂಕ್ ಕಲರ್ ಬಣ್ಣಕ್ಕೆ ಏನಾಗತ್ತೆ? ಸಾರಿ, ಪರಿವರ್ತನೆ ಆಗತ್ತೆ. ಯಾಕೆ ಹೀಗಾಗತ್ತೆ? ಯಾರಾದ್ರೂ ಹೇಳ್ತೀರಾ? ಎಸ್, ಬೇಗ. ಶಿವ ಆನ್ಸರ್ಡ್ ಇಟ್. ಮ್ಯಾಮ್ ಅದು ಆಸಿಡ್. ಯಾವ್ದು ಆಸಿಡ್? ಸೋಪ್ ಅಲ್ಲಿ ಬೇಸ್ ಇರತ್ತೆ, ಪ್ರತ್ಯಾಮ್ಲ ಇರತ್ತೆ ಅಲ್ವಾ? ವೆರಿ ಗುಡ್. ನಾಗರತ್ನ, ದೆನ್ ರವಿ, ಆಮ್ಲ ನೀಲಿ ಅಲ್ಲ. ನಾಗರತ್ನ, ಅದೇ ರೀತಿ ಪ್ರಭಾಕರ್ ಆನ್ಸರ್ಡ್ ಇಟ್. ಅದು ಪ್ರತ್ಯಾಮ್ಲ. ಯಾವುದು ಪ್ರತ್ಯಾಮ್ಲ? ಸೋಪು ಪ್ರತ್ಯಾಮ್ಲ ಆಗಿದೆ. ಅರಿಶಿನ ಏನಾಗಿದೆ ಮಕ್ಕಳೇ? ಸೊ ಇಲ್ಲಿ ನೋಡಿ, ಆಹಾರದಲ್ಲಿ ಬಳಸುವ ಅರಿಶಿನ ನೈಸರ್ಗಿಕ ಸೂಚಕವಾಗಿದೆ. ಸೋಪು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರತ್ತೆ. ಸೊ ಯಾವಾಗ ಅರಿಶಿನ ಅದ್ರ ಜೊತೆ ವರ್ತಿಸತ್ತೋ ಅದು ಕೆಂಪಾಗತ್ತೆ. ಸೊ ಕೆಂಪಾದಾಗ ಅದೇನ್ ಸೂಚಿಸತ್ತೆ ಅಂದ್ರೆ ಇಲ್ಲಿ ಇರುವಂತಹ ಪದಾರ್ಥ ಪ್ರತ್ಯಾಮ್ಲೀಯ ಅನ್ನೋದನ್ನ ಸೂಚಿಸತ್ತೆ. ಹೌದಾ? ಸೋಪ್ ಏನಿದೆ ಇದು ಪ್ರತ್ಯಾಮ್ಲ. ಹೌದಾ? ಸೋಪು ಪ್ರತ್ಯಾಮ್ಲ ಆಗಿದ್ದು ಅರಿಶಿನ ಏನಾಗಿದೆ? ಇಲ್ಲಿ ನೈಸರ್ಗಿಕ ಸೂಚಕವಾಗಿದೆ. ಸೊ ಯಾವಾಗ ಸೋಪಿನಿಂದ ಅರಿಶಿನ ಬಣ್ಣದ ಬಟ್ಟೆಯನ್ನ ತೊಳೆದು ಹಾಕ್ತಾರೋ ಅದರಲ್ಲಿ ಪ್ರತ್ಯಾಮ್ಲ ಇರುವ ಕಾರಣ ಅರಿಶಿನ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗತ್ತೆ. ಸೊ ಇದೇನ್ ಇಂಡಿಕೇಟ್ ಮಾಡತ್ತೆ? ಸೋಪಿನಲ್ಲಿ ಪ್ರತ್ಯಾಮ್ಲ ಇದೆ ಅನ್ನೋದನ್ನ ಸೂಚಿಸತ್ತೆ. ವೆರಿ ಗುಡ್, ಫೈನ್. ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಿಸುವುದಿಲ್ಲ ಏಕೆ?
ಶುಷ್ಕ HCl ಅನಿಲ. ಹ್ಮ್ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಿಸುವುದಿಲ್ಲ. ಯಾಕೆ? ಏನಾದ್ರೂ ರೀಸನ್ ಇರ್ಬೋದಾ? ಯಾವಾಗ್ಲೂ ಆನ್ಸರ್ ಮಾಡುವಾಗ ಕ್ವಶನ್ ನಂಬರ್, ಇಲ್ಲಿ ಏನ್ ಕ್ವಶನ್ ನಂಬರ್ ಇರುತ್ತೋ ಆ ಕ್ವಶನ್ ನಂಬರ್ ಅನ್ನ ಹಾಕಿ ಆನ್ಸರ್ ಮಾಡಿ, ಸೋ ದಟ್ ನನಗೆ ಗೊತ್ತಾಗತ್ತೆ ನೀವು ಇದೇ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೀರಾ ಅಂತ. ಓಕೆನಾ? ಬೇಗ, ತುಂಬಾ ಪ್ರಶ್ನೆಗಳಿವೆ ಇನ್ನು ನಾವು ಡಿಸ್ಕಸ್ ಮಾಡಕ್ಕೆ. ತಟಸ್ಥ ಅಲ್ಲ. ಅವ್ರೇನ್ ಕೇಳ್ತಿದ್ದಾರೆ, ಶುಷ್ಕ HCl ಅಂದ್ರೆ ಏನು? ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಯಾವಾಗ ಲಿಟ್ಮಸ್ ಕಾಗದ ಅದರಲ್ಲಿ ಅತ್ತಿವೋ ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ಬೇಕು. ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸದ ಕಾಗದದ ಬಣ್ಣವನ್ನ ಬದಲಿಸುವುದಿಲ್ಲ. ಯಾಕಂತೆ? ತಟಸ್ಥ ಅಂತ ಆನ್ಸರ್ ಬರ್ತಿದೆ. ಓಕೆ, ಲೆಟ್ ಅಸ್ ಚೆಕ್. ಸೊ ಇಲ್ಲಿ ನೋಡಿ, ಶುಷ್ಕ ಸ್ಥಿತಿಯಲ್ಲಿ ಅಂದರೆ ನೀರಿನ ಅನುಪಸ್ಥಿತಿ, ಅಲ್ಲಿ ನೀರ್ ಇರೋದಿಲ್ಲ. HCl ಅಷ್ಟೇ ಇರತ್ತೆ, ಸಾಲಿಡ್ ಇರತ್ತೆ, ಅದು ನೀರ್ ಇರೋದಿಲ್ಲ. HCl ಅಣುವಿನಲ್ಲಿನ H+ ಏನಾಗೋದಿಲ್ಲ, ಬೇರ್ಪಡೋದಿಲ್ಲ. ಓಕೆನಾ? ಸೊ HCl ಏನಿದೆ, ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಇದರಲ್ಲಿ H+ ಅಯೋನ್ ಯಾವಾಗ ಬಿಡುಗಡೆ ಆಗತ್ತೆ? ಯಾವಾಗ ಇದು ನೀರಿನಲ್ಲಿ ವಿಲೀನವಾದಾಗ. ಸೊ ಅಲ್ಲೇನ್ ಹೇಳಿದ್ದಾರೆ? ಶುಷ್ಕ ಸ್ಥಿತಿ ಅಂದಿದ್ದಾರೆ. ಶುಷ್ಕ ಸ್ಥಿತಿ ಅಂದ್ರೆ ಏನು? ನೀರಿನ ಅನುಪಸ್ಥಿತಿಯಲ್ಲಿ. ಆದುದರಿಂದ ಇದು ಆಮ್ಲವಾಗಿ ವರ್ತಿಸೋದಿಲ್ಲ. ಆದುದರಿಂದ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಿಸುವುದಿಲ್ಲ ಅನ್ನೋದು ಇಲ್ಲಿ ಉತ್ತರ ಆಗತ್ತೆ. ನೆಕ್ಸ್ಟ್, 4ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಅತಿಯಾದ ಆಹಾರ ಸೇವನೆಯಿಂದ ಅಜೀರ್ಣತೆಯಿಂದ ಬಳಲುತ್ತಿದ್ದರೆ ಈ ಕೆಳಗಿನ ಯಾವ ರಾಸಾಯನಿಕವನ್ನು ಔಷಧಿಯಾಗಿ ಬಳಸಲು ಸಲಹೆ ನೀಡುತ್ತೀರಿ? ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ. ಅಂದ್ರೆ ಯಾಕೆ ನೀವು ಅದೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರಿ ಅನ್ನೋದನ್ನ ಬರಿಬೇಕು. ಸೊ ಹೇಳಿ, 4ನೇ ಪ್ರಶ್ನೆಗೆ ಉತ್ತರ ಏನು? ತುಂಬಾ ಸಿಂಪಲ್ ಆಗಿರೋ ಕ್ವಶನ್. ಅಜೀರ್ಣತೆ ಅಂದ್ರೆ ಇಂಡೈಜೆಷನ್, ಜೀರ್ಣ ಆಗಿಲ್ಲ ಅವನಿಗೆ, ಅಸಿಡಿಟಿ ಆಗ್ತಾ ಇದೆ. ಸೊ ಯಾವ ಕೆಳಗಿನ ಒಂದು ರಾಸಾಯನಿಕವನ್ನ ಕೊಡ್ತೀರಾ ಅವನಿಗೆ? ತಟಸ್ಥ ಅಲ್ಲ. ತಟಸ್ಥ ಅಲ್ಲ, 3ನೇ ಪ್ರಶ್ನೆಗೆ ತಟಸ್ಥ ಅಲ್ಲ. ನಾನು ಆಲ್ರೆಡಿ ಆನ್ಸರ್ ಹೇಳಿದ್ದೀನಿ. ಓಕೆನಾ? ವೆರಿ ಗುಡ್. ರವಿ ಆನ್ಸರ್ಡ್ ಇಟ್. ಅಡುಗೆ ಸೋಡಾ ದ್ರಾವಣ. ಓಕೆ ರವಿ, ಎಕ್ಸಾಕ್ಟ್ಲಿ ರೈಟ್. ಅಡುಗೆ ಸೋಡಾ ದ್ರಾವಣವನ್ನ ಯಾಕೆ ಕೊಡ್ತೇವೆ? ಸಮರ್ಥಿಸ್ಬೇಕು, ಆನ್ಸರ್ ಅನ್ನ ಸಮರ್ಥಿಸ್ಬೇಕು. ಲಲಿತಾ ಆನ್ಸರ್ಡ್ ಇಟ್. ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ಚಾಗಿರುತ್ತೆ, ಪ್ರತ್ಯಾಮ್ಲ ಏನ್ ಮಾಡುತ್ತೆ? ವೆರಿ ಗುಡ್. ಸೊ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಜೀರ್ಣತೆಯಿಂದ ಹೆಚ್ಚಾಗಿರುತ್ತೆ. ಸೊ ಈ ಒಂದು ಅಡಿಗೆ ಸೋಡೆ ದ್ರಾವಣ ಏನಾಗತ್ತೆ? ಪ್ರತ್ಯಾಮ್ಲವಾಗಿ ವರ್ತಿಸಿ ಆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತಟಸ್ಥಗೊಳಿಸತ್ತೆ. ಆದ್ದರಿಂದ ನಾವೇನ್ ಮಾಡ್ತೇವೆ? ಅಡುಗೆ ಸೋಡಾ ದ್ರಾವಣವನ್ನ ಉಪಯೋಗಿಸ್ತೇವೆ. ಎಕ್ಸಾಕ್ಟ್ಲಿ. ದೆನ್, ಆಮ್ಲಗಳನ್ನು ಸಾರರಿಕ್ತಗೊಳಿಸಲು ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗ ಒಂದು ಬೀಕರ್ ಇದೆ, ಹೌದಾ? ಸೊ ಇದ್ರಲ್ಲಿ ನೀರಿದೆ. ಓಕೆ, ಇದ್ರಲ್ಲಿ ನೀರಿದೆ. ಸೊ ಇಲ್ಲಿ ನಮ್ಮ ಹತ್ರ ಈ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಏನಿದೆ? ಆಸಿಡ್ ಇದೆ, ಆಮ್ಲ ಇದೆ. ಇದು ಸ್ಟಿರ್, ಕಲಕುವ ಒಂದು ಸಾಧನ, ಕಲಕುವಿಕೆಗೆ. ಓಕೆನಾ? ಸೊ ಇದರಲ್ಲಿ ಆಮ್ಲ ಇದೆ. ಸೊ ಈಗ ಆಮ್ಲವನ್ನ ಸಾರರಿಕ್ತಗೊಳಿಸುವಾಗ ನಾವು ನೀರನ್ನ ಆಮ್ಲಕ್ಕೆ ಆಡ್ ಮಾಡೋದಿಲ್ಲ. ಯಾಕೆಂದ್ರೆ ಆಮ್ಲ ಏನಾಗತ್ತೆ ಅವಾಗ? ಸ್ಫೋಟಗೊಳ್ಳುವ ಅಥವಾ ಏನೋ ಡೇಂಜರ್ ಆಗುವಂತ ಸಾಧ್ಯತೆ ಇರುತ್ತೆ. ಇದು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿದೆ. ಸೊ ಆವಾಗ ನಾವೇನ್ ಮಾಡ್ಬೇಕು? ಸ್ವಲ್ಪ ಸ್ವಲ್ಪ ಆಮ್ಲವನ್ನ ನೀರಿಗೆ ಹಾಕ್ತಾ ಅದನ್ನ ಕಲಕ್ತಾ ಇರ್ಬೇಕು. ಯಾಕೆ ಕಲಕ್ತಾ ಇರ್ಬೇಕು? ಒಂದೇ ಸಲ ನಾನು ಆಮ್ಲವನ್ನ ಆಡ್ ಮಾಡ್ಬೋದಲ್ಲ. ಯಾಕದನ್ನ ಸ್ವಲ್ಪ ಸ್ವಲ್ಪವಾಗಿ ನಿರಂತರ ಕಲುಕುವಿಕೆಯಿಂದ ಆಮ್ಲವನ್ನ ನೀರಿಗೆ ಹಾಕ್ಬೇಕು? ಎಸ್, ಟೆಲ್ ಮಿ. ಓಕೆ, ಟೆಲ್ ಮಿ.
ಯಾಕೆ? ರವಿ, ಅದು ನಿಧಾನವಾಗಿ ಕರಗಳು. ಅಲ್ಲ, ವೈಜ್ಞಾನಿಕವಾದಂತ ಉತ್ತರ ಅಲ್ಲ ಇದು. ನಾನು ಈಗ್ಲೇ ಹೇಳ್ದೆ ಅದನ್ನ. ನಾನು ಆನ್ಸರ್ ಹೇಳಿದ್ದೀನಿ ಆಲ್ರೆಡಿ. ಅದನ್ನ ನೀವು ಸುಮ್ನೆ ವಾಕ್ಯ ಮಾಡಿ ಹೇಳುವುದಷ್ಟೇ. ಮೇ ಬಿ ಇಟ್ ವಿಲ್ ಬ್ಲಾಸ್ಟ್. ಓಕೆ, ಶೈಲಜಾ ಆನ್ಸರ್ಡ್ ಇಟ್ ಪಾರ್ಶಿಯಲಿ ಕರೆಕ್ಟ್ ಆಗಿದೆ. ಸೊ ಏನಾಗತ್ತೆ ಮಕ್ಕಳೇ, ಈ ಒಂದು ಕ್ರಿಯೆ ಬಹಿರುಷ್ಣಕ ಆಗಿರೋದ್ರಿಂದ ಒಟ್ಟಾಗಿ ಒಂದೇ ಸಲ ನೀವು ಆಸಿಡ್ ಅನ್ನ ಹಾಕಿದಾಗ ಅಲ್ಲೇನಿರತ್ತೆ, ಬ್ಲಾಸ್ಟ್ ಆಗುವಂತಹ, ಸ್ಫೋಟ ಆಗುವಂತಹ ಚಾನ್ಸಸ್ ಇರತ್ತೆ. ಅದನ್ನ ಕಡಿಮೆ ಮಾಡೋದಕ್ಕೆ, ಆ ಒಂದು ಅಪಾಯ ಆಗದೆ ಇರೋ ಹಾಗೆ ನಾವು ಕಲಿಕಬೇಕಾಗತ್ತೆ. ಸೊ ಇದನ್ನ ಯಾವ ರೀತಿ ಬರಿತೇವೆ ಅಂತ ತೋರಿಸ್ತೇನೆ. ಸೊ ಇಲ್ಲಿ ನೋಡಿ, ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸುವ ಕ್ರಿಯೆಯು ಬಹಿರುಷ್ಣಕ. ಸೊ ಇಲ್ಲಿ ನಿಮ್ಮ ಉತ್ತರದಲ್ಲಿ ಈ ಒಂದು ಪದ ಇರಬೇಕು, ಬಹಿರುಷ್ಣಕ ಅನ್ನೋ ಪದ ಇರಬೇಕು. ಓಕೆನಾ? ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಉಷ್ಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಬರಿಬೇಡಿ, ಬಹಿರುಷ್ಣಕ ಅನ್ನೋ ಪದಾನೇ ಬರೀರಿ. ಆಮ್ಲಕ್ಕೆ ನೀರನ್ನು ಸೇರಿಸಿದಾಗ ಬಿಡುಗಡೆಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ, ನಾನು ಹೇಳ್ದೆ ಅಲ್ಲ, ಸ್ಫೋಟವಾಗುವಂತೆ, ಹೊರಸಿಡಿಯುವಂತೆ ಮಾಡ್ಬೋದು. ಅದು ಹೊರಸಿಡಿದ್ರೆ ಏನಾಗತ್ತೆ, ಆಸಿಡ್ ಅದು ಸುಟ್ಟೋಗತ್ತೆ ನಿಮ್ಮ ಸ್ಕಿನ್ ಅಲ್ವಾ. ಸೊ ಗಾಜಿನ ಸಂಗ್ರಾಹಕ ಕೂಡ ಒಡೆದು ಹೋಗುವಂತಹ ಚಾನ್ಸಸ್ ಇರ್ತವೆ. ಆದುದರಿಂದ ಆಮ್ಲಗಳನ್ನು ಸಾರರಿಕ್ತಗೊಳಿಸಲು ನಿರಂತರ ಕಲುಕುವಿಕೆಯೊಂದಿಗೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು. ಈ ರೀತಿಯಾಗಿ ನಾವು ಸೇರಿಸಬೇಕು. ಸೊ ನೀವಾಗೆ PUC ಯಲ್ಲಿ ಅಥವಾ ನಿಮ್ಮ ಡಿಗ್ರಿಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡುವಾಗ ಎಚ್ಚರವಾಗಿರಬೇಕು. ಓಕೆನಾ? ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಸಮೀಕರಣಗಳನ್ನು ಪೂರ್ಣಗೊಳಿಸಿ. ಎಸ್, ಯಾರು ಇದನ್ನ ಫಸ್ಟ್ ಆನ್ಸರ್ ಮಾಡ್ತೀರಾ ಅನ್ನೋದನ್ನ ನೋಡೋಣ. ಐ ವಾಂಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್, ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಗಳು ಬೇಕು ನನಗೆ. ಓಕೆ, ಸೊ ವೆರಿ ಈಸಿ ಎಕ್ಸಾಂಪಲ್ಸ್. ಓಕೆ, ಸೊ ಯಾರು ಹೇಳ್ತೀರಾ ನೋಡೋಣ. ದಯವಿಟ್ಟು ಕ್ವಶನ್ ನಂಬರ್ ಅನ್ನ ಹಾಕಿ 6th ಅಂತ ಬರೆದು 1ನೇ ರಿಯಾಕ್ಷನ್ಗೆ 1, 6th ಅಂತ ಬರೆದು 2ನೇ ಕ್ರಿಯೆಗೆ 2 ಅಂತ ಬರೆದು ಆನ್ಸರ್ ಅನ್ನ ಹೇಳಿ. ಎಸ್ ಭವ್ಯ, ಸ್ಫೋಟಗೊಳ್ಳುತ್ತೆ. ಓಕೆ, ಅದನ್ನೇ ವಿವರಿಸ್ಬೇಕು ನೀವು. ಇಲ್ಲಿ ಕಮೆಂಟ್ಸ್ ಅಂತ ಒಂದೇ ವರ್ಡ್ ಹೇಳ್ತಿದ್ದೀರಾ, ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಅದನ್ನ ವಿವರಿಸ್ಬೇಕು, ವೈಜ್ಞಾನಿಕವಾಗಿ ವಿವರಿಸ್ಬೇಕು. ಓಕೆ, ನಾಗರಾಜ್ ಆನ್ಸರ್ಡ್ ಇಟ್ ZnSO4 plus H2 NaCl plus H2O. ನಾಗರಾಜು CNR ಅಂತ ಇದೆ ಹೆಸರು. ಓಕೆ, ಏನ್ ಹೇಳಿದ್ದಾರೆ, ZnSO4 plus H2. ಸಾಜಿಯಾ ಬಾನು ಆಲ್ಸೋ ಆನ್ಸರ್ಡ್ ಇಟ್. ಸೊ ನೋಡೋಣ, ZnSO4 plus H2 ಅಂತ ಆದ್ರೆ, ಎನಿಹೌ ದ ಪ್ರೊಡಕ್ಟ್ಸ್ ಆರ್ ರೈಟ್, ಉತ್ಪನ್ನಗಳು ಸರಿಯಾಗಿದೆ. ZnSO4 SO4 H2 H2. ವೆರಿ ಗುಡ್, ಇಟ್ ಈಸ್ ಆಲ್ರೆಡಿ ಬ್ಯಾಲೆನ್ಸ್ಡ್ ರಿಯಾಕ್ಷನ್. ಇನ್ನು ಎರಡನೇದು ಬಂದಾಗ NaCl plus H2O ಬರುತ್ತೆ. Na ಒಂದಿದೆ, Cl ಒಂದಿದೆ, H2 ಇದೆ, O ಒಂದಿದೆ. ದಿಸ್ ಈಸ್ ಆಲ್ಸೋ ಬ್ಯಾಲೆನ್ಸ್ಡ್. ಸೊ ಸರಿದೂಗಿಸುವ ಒಂದು ಕ್ರಿಯೆ ಇಲ್ಲಿ ಬೇಡ, ಅದು ಸರಿದೂಗಿಸುವ ಕ್ರಿಯೆನೇ ಇದೆ. ಓಕೆ, ಸೊ just a minute, I will write here. Very good. Shazia Banu, Nagaraju CNR answered it quickly, as well as Ravi answered it, Archana Sindhu answered it, Terasu, okay, Ganesh answered it. Very good, fine. Yeah. Shweta, Dhanu, Manju, okay. So ಇಲ್ಲಿ ನೋಡಿ, ZnSO4 plus H2 ಇದರ ಒಂದು ರಾಸಾಯನಿಕ ಕ್ರಿಯೆ. ಪ್ರಶ್ನೆಗಳನ್ನ ಬರಿತಾ ಹೋಗಿ, ಉತ್ತರಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಥವಾ ಬರೀರಿ, ಸುಮ್ನೆ ಸ್ಕ್ರೀನ್ ಅನ್ನ ನೋಡ್ತಾ ಕೂತ್ಕೋಬೇಡಿ. ಇದು NaCl plus H2. ಸುಮಾರು ಜನ ಏನ್ ಮಾಡ್ತಾರೆ ಗೊತ್ತಾ, ನನ್ನ ಸ್ಟೂಡೆಂಟ್ಸ್ ಏನಿದ್ದಾರೆ ಗೊತ್ತಾ, ದೇ ಆರ್ ವೆರಿ ಕ್ಲೆವರ್. ನೀವೆಲ್ಲ ತುಂಬಾ ಕ್ಲೆವರ್, ತುಂಬಾ ಇಂಟೆಲಿಜೆಂಟ್ ಫೆಲೋಸ್. ನೀವೇನ್ ಮಾಡ್ತೀರಾ, ಸುಮ್ನೆ ಮೇಡಮ್ ಬರ್ಕೋ ಅಂತಾರೆ ಅಂತ ಅಂತೀರಾ. ನೀವೇನ್ ಮಾಡ್ತೀರಾ ಹೇಳಿ, ಯು ವಿಲ್ ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ ಅಲ್ವಾ. ಆ ಸ್ಕ್ರೀನ್ ಶಾಟ್ ಪರಿಸ್ಥಿತಿ ಅಥವಾ ಹಣೆ ಬರ ಏನು ಅಂದ್ರೆ,
ನೀವು 10th ವೆಕೇಶನ್ ಯಾವಾಗ ನೋಡ್ತಾ ಇದ್ದೀರಾ? ಏಪ್ರಿಲ್ ಮೇಲ್ ನೋಡ್ತಾ ಇದ್ದೀರಾ. ಇನ್ ನೆಕ್ಸ್ಟ್ ಆ ಸ್ಕ್ರೀನ್ ಶಾಟ್ ನೀವೇನ್ ತೆಗೆದುಕೊಂಡಿರ್ತಿರಲ್ಲ ಇವತ್ತು, ಇದನ್ನ ಯಾವಾಗ ನೋಡ್ತೀರಾ ಅಂದ್ರೆ ಮುಂದೆ ಈ ಏಪ್ರಿಲ್ ಮೇಲ್ ನಿಮಗ್ ರಿಸಲ್ಟ್ ಬರತ್ತಲ್ವಾ, ಸೊ ಆವಾಗ ನಿಮ್ ಮೊಬೈಲ್ ಅಲ್ಲಿ ಕಾಣಿಸುತ್ತೆ ಈ ಸ್ಕ್ರೀನ್ ಶಾಟ್ಸ್ ಗಳು. ಓಕೆ, ಆವಾಗ ನೋಡ್ತೀರಾ, ಅವಾಗ ಡಿಲೀಟೇ ಮಾಡ್ತೀರಾ, ಬಿಕಾಸ್ ಇಟ್ ಇಸ್ ಆಫ್ ನೋ ಯೂಸ್ ಅಲ್ವಾ. ಸೊ ಅವಾಗ ಅನ್ಕೋತೀರಾ ನೀವು, ನಾನು ಓದ್ಬೇಕಾಗಿತ್ತಲ್ವಾ, ಅವಾಗ ಅಯ್ಯೋ ಎಷ್ಟ್ ಚೆನ್ನಾಗಿದೆ ನೋಟ್ಸ್, ಬರ್ಕೋಬೇಕಾಗಿತ್ತಲ್ವಾ, ಪ್ರಶ್ನೆಗಳಿದ್ದು ನಾನು ಬರ್ಕೋಬೇಕಾಗಿತ್ತಲ್ವಾ ಅಂತ. ಓಕೆ, ಸೊ ಆ ರೀತಿ ರಿಪೆಂಟ್ ಆಗ್ಬೇಡಿ. ಸ್ಕ್ರೀನ್ ಶಾಟ್ಸ್ ವಿಲ್ ಬಿ ಆಲ್ವೇಸ್ ಇನ್ ಸ್ಕ್ರೀನ್ ಓನ್ಲಿ. ನಿಮ್ಮ ಮೈಂಡ್ ಅಲ್ಲಿ ಸ್ಕ್ರೀನ್ ಆಗ್ಬೇಕದು. ಓಕೆ, ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್. ಮುಂದಿನ ಪ್ರಶ್ನೆ ಈ ರೀತಿ ಇದೆ ಮಕ್ಕಳೇ. ಒಬ್ಬ ರೈತನು ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡಿಸಿದಾಗ ಅಲ್ಲೇನಾಗತ್ತೆ, ಆಮ್ಲೀಯತೆ ಹೆಚ್ಚಿರುವುದು ತಿಳಿಯಿತು. ಅವನ ಮಣ್ಣಿನಲ್ಲಿ ಆ ಒಂದು ಈ ಮಣ್ಣಿನಲ್ಲಿ ಏನಾಗತ್ತೆ, ಆಮ್ಲೀಯತೆ ಹೆಚ್ಚಾಗಿರೋದು ಕಾಣಿಸುತ್ತೆ, ಗೊತ್ತಾಗತ್ತೆ, ಹೌದಾ? ಸೊ ಅದಕ್ಕೆ ಆಮ್ಲೀಯತೆ ಕಡಿಮೆ ಮಾಡಲು ನೀವೇನ್ ಸೂಚಿಸ್ತೀರಾ ಅವರಿಗೆ? ಯಾವ ರೀತಿ ಅವರು ಆಮ್ಲೀಯತೆಯನ್ನ ಕಡಿಮೆ ಮಾಡ್ಬೇಕು? ಎಸ್, ಪ್ರಶ್ನೆ ಹಾಕಿ, ಪ್ರಶ್ನೆಯ ನಂಬರ್ ಹಾಕಿ ಆನ್ಸರ್ ಅನ್ನ ಹೇಳಿ ಪ್ಲೀಸ್. ಎಕ್ಸಾಕ್ಟ್ಲಿ ಮ್ಯಾಮ್, ಸಿಂಪಲ್ ಕ್ವೀನ್. ಗೊತ್ತು ನಂಗೆ ಸ್ಕ್ರೀನ್ ಶಾಟ್ ಹಣೆ ಬರಾನೆ ಎಷ್ಟು ಅಂತ. ಸುಟ್ಟ ಸುಣ್ಣ. ಓಕೆ, ಯಾರು ಹೇಳಿದ್ರು? ಸಲೀಂ ದೇವಾದಿ. ಓಕೆ, ಬೇಗ. ಪ್ರತ್ಯಾಮ್ಲ ಸೇರಿಸ್ಬೇಕು. ರವಿ ಆನ್ಸರ್ಡ್ ಇಟ್. ಓಕೆ, ಪಾರ್ಶಿಯಲಿ ಅರ್ಧ ಅಂದ್ರೆ ಕರೆಕ್ಟ್ ಆಗಿದೆ, ಒಂದ್ ರೀತಿ ಆನ್ಸರ್ ಕರೆಕ್ಟ್ ಆಗಿದೆ, ಕರೆಕ್ಟ್ ಕಂಪ್ಲೀಟ್ ಆಗಿಲ್ಲ ರವಿ, ಕಂಪ್ಲೀಟ್ ಆನ್ಸರ್ ಅಲ್ಲ ಅದು. ಓಕೆ, ಲೆಟ್ ಅಸ್ ಚೆಕ್. ಫೈನ್. ಸೊ ಇಲ್ಲಿ ನೋಡಿ, ಮಣ್ಣಿನ, ನಾನು ಯಾಕೆ ಉತ್ತರವನ್ನ ಈ ರೀತಿ ಸ್ಕ್ರೀನ್ ಶಾಟ್ ಮಾಡಿದ್ದೀನಿ ಅಂದ್ರೆ ನಿಮಗೆ ಗೊತ್ತಾಗತ್ತೆ ಯಾವ ವರ್ಡ್ ಯೂಸ್ ಮಾಡ್ಬೇಕು ಅಂತ. ಸೊ ಅವಾಗ್ಲೇ ಸುಟ್ಟ ಸುಣ್ಣ ಅಂತ ಹೇಳಿದ್ರು ಅಲ್ವಾ. ಸೊ ಮಣ್ಣಿನ ಆಮ್ಲೀಯತೆ ಕಡಿಮೆ ಮಾಡಲು ಸಿಂಚನ, ಅದೇ ರೀತಿ ಸಮೀರ್, ಸ್ವಲ್ಪ ಜನ ಸುಟ್ಟ ಸುಣ್ಣ ಅಂತ ಹೇಳಿದೀರಾ. ಸೊ ಆಮ್ಲೀಯತೆ ಕಡಿಮೆ ಮಾಡಲು ಸುಟ್ಟ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್, ಅಥವಾ ನಾವೇನ್ ಮಾಡ್ಬೇಕು, ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್, ಅಥವಾ ಸೀಮೆ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದನ್ನ ಸೇರಿಸ್ಬೇಕು. ಏನ್ ಮಾಡ್ತಾವೆ ಇವು? ಆಮ್ಲೀಯತೆಯನ್ನ ಕಡಿಮೆ ಮಾಡ್ತಾವೆ. ಏಕೆಂದರೆ ಈ ರಾಸಾಯನಿಕಗಳು ಪ್ರತ್ಯಾಮ್ಲಗಳಾಗಿದ್ದು ಮಣ್ಣಿನ ಆಮ್ಲೀಯತೆಯನ್ನು ಕಡಿಮೆ ಮಾಡ್ತವೆ. ಓಕೆ, ನೆಕ್ಸ್ಟ್, ಸಾರ್ವತ್ರಿಕ ಸೂಚಕ ಎಂದರೇನು? ಇದು ಹೇಗೆ ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲತೆಯ ಪ್ರಬಲತೆಯನ್ನ ನಿರ್ಣಯಿಸುತ್ತೆ? ಸಾರ್ವತ್ರಿಕ ಸೂಚಕ, ಯೂನಿವರ್ಸಲ್ ಇಂಡಿಕೇಟರ್ ಅಂತ ಕರಿತೀವಿ ಅದಕ್ಕೆ. ಯೂನಿವರ್ಸಲ್ ಇಂಡಿಕೇಟರ್. ಓಕೆ, ಸೊ ಸಾರ್ವತ್ರಿಕ ಸೂಚಕ ಎಂದರೇನು? ಇದು ಹೇಗೆ ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲೀಯತೆ ಪ್ರಬಲತೆಯನ್ನ ನಿರ್ಣಯಿಸತ್ತೆ ಅಂತ ಕೇಳಿದ್ದಾರೆ. ಯಾರಾದ್ರೂ ಆನ್ಸರ್ ಮಾಡ್ಬೋದಾ 8ನೇ ಪ್ರಶ್ನೆನ? ಟ್ರೈ ಮಾಡಿ. ನಿರಂಜನ್, ಇಂಗ್ಲಿಷ್ ಮೀಡಿಯಂ ಆದ್ರೆ ಯು ಶುಡ್ ಅಟೆಂಡ್ ಫ್ರಮ್ ಮಂಡೇ. ಇವತ್ತು ಇಂಗ್ಲಿಷ್ ಮೀಡಿಯಂ ಮ್ಯಾಥ್ಸ್ ಇದೆ. ಅನೇಕ ಸೂಚಕಗಳ ಮಿಶ್ರಣ ಅಲ್ಲ, ನೀನು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅನ್ಸುತ್ತೆ. ಓಕೆ, ಹಾಗೆ ಹೇಳ್ಬಹುದು, ಬಟ್ ಸೈಂಟಿಫಿಕ್ ಆಗಿ ಯಾವ ರೀತಿ? ಪ್ರಜ್ವಲ್ ಅಂಡ್ ಸಮ್ವನ್ ಆನ್ಸರ್ಡ್ ಇಟ್, ಅನೇಕ ಸೂಚಕಗಳ ಮಿಶ್ರಣ ಅಂತ ಸಮ್ವನ್ ಮತ್ತೆ ಆನ್ಸರ್ ಮಾಡಿದ್ರು. ಲಲಿತಾ. ಓಕೆ ಓಕೆ, ಮೇಘನಾ ಆಲ್ಸೋ ಆನ್ಸರ್ಡ್ ಇಟ್. ಆಮೇಲೆ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತೀರಾ? ಅದು ಪ್ರಬಲತೆಯನ್ನ ಯಾವ ರೀತಿ ಸೂಚಿಸುತ್ತೆ? ಇಲ್ಲಿ ನೋಡಿ, ಸಾರ್ವತ್ರಿಕ ಸೂಚಕ ಅಂದ್ರೆ ಅನೇಕ ಸೂಚಕಗಳ ಮಿಶ್ರಣ. ಇದು ಕೊಟ್ಟಿರುವ ಆಮ್ಲ ಅಥವಾ ಪ್ರತ್ಯಾಮ್ಲದಲ್ಲಿರುವ ಹೈಡ್ರೋಜನ್ ಅಯಾನುಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ
ಪ್ರಬಲತೆಯನ್ನ ನಿರ್ವಹಿಸುತ್ತೆ. ಎಷ್ಟು ಹೈಡ್ರೋಜನ್ ಅಯಾನುಗಳಿವೆ ಅದರ ಆಧಾರದ ಮೇಲೆ. ಓಕೆ, ನೆಕ್ಸ್ಟ್ ಒಂದು ಜಲೀಯ ದ್ರಾವಣ ಇದೆ. ಇದನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದೀವಿ. ನಮ್ಮ ಹತ್ರ ಒಂದು ಜಲೀಯ ದ್ರಾವಣ ಇದೆ ಒಂದು ಬೀಕರ್ ಅಲ್ಲಿ. ಸೊ ಇದನ್ನ ನಾವೇನ್ ಮಾಡಿದ್ವಿ, ವಿದ್ಯುತ್ ವಿಭಜನೆಗೆ ಇದನ್ನ ನಾವು ಒಳಪಡಿಸಿದ್ವಿ. ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ನಮಗೆ ಸಿಗುವಂತಹ ಉತ್ಪನ್ನಗಳೇನು ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಮತ್ತು ಹೈಡ್ರೋಜನ್ ಅನಿಲ. ಹಾಗಾದರೆ ಎಕ್ಸ್ ಅನ್ನು ಹೆಸರಿಸಿ. ಎಕ್ಸ್ ಅಂದ್ರೆ ಏನು? ಅದು ಒಂದು ಜಲೀಯ ದ್ರಾವಣ. ಯಾವ ದ್ರಾವಣ ಅದು? ಈ ವಿಧಾನದ ಹೆಸರನ್ನು ಹೇಳಿ. ವೆರಿ ಈಸಿ ಕ್ವಶನ್. ನಿನ್ನೆ ನಾವು 5 ರಿಂದ 10 ನಿಮಿಷ ಒಂದು ಪ್ರೊಸೆಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಎಸ್, ಎಕ್ಸ್ ಒಂದು ಜಲೀಯ ದ್ರಾವಣ. ಯಾವ ಜಲೀಯ ದ್ರಾವಣ ಅದು? ಅದಕ್ಕೆ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಓಕೆ, ತೆರಸು ಐ ಆನ್ಸರ್ಡ್ ಇಟ್. ಓಕೆ, ಎಕ್ಸ್ ಅಂದ್ರೆ ಬ್ರೈನ್ ದ್ರಾವಣ. ಓಕೆ, ರವಿ ಆಲ್ಸೋ ಆನ್ಸರ್ ಇಟ್. ಬ್ರೈನ್ ದ್ರಾವಣ. ಮತ್ತೆ ಆ ಪ್ರೊಸೆಸ್ಗೆ ಕ್ಲೋರ್ ಅಲ್ಕಲಿ ಪ್ರೊಸೆಸ್ ಅಂತ ಅಂತೀವಿ ಅಂತ. ವೆರಿ ಗುಡ್. ಬ್ರೈನ್ ದ್ರಾವಣ ಅಂದ್ರೆ ಏನು? ಬ್ರೈನ್ ದ್ರಾವಣ ಅಂದ್ರೆ ಬ್ರೇನಿನ ದ್ರಾವಣ. ವಾಟ್ ಇಸ್ ಬ್ರೈನ್ ದ್ರಾವಣ? ಏನು ಬ್ರೈನ್ ದ್ರಾವಣ ಅಂದ್ರೆ? ಯಾರು ಹೇಳ್ತೀರಾ? ವೆರಿ ಗುಡ್. ಪ್ರಜ್ವಲ್ ವಿ ಚವ್ಹಾಣ್ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಬ್ರೈನ್ ದ್ರಾವಣ ಅಥವಾ ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣ. ಸೊ ಇದು ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣಕ್ಕೆ ನಾವು ಬ್ರೈನ್ ದ್ರಾವಣ ಅಂತ ಕರಿತೇವೆ. ಸೊ ಅದಕ್ಕೆ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಅದು NaOH, Cl2 ಮತ್ತು ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತೆ. ಆ ಒಂದು ಕ್ರಿಯೆಗೆ ನಾವೇನಂತ ಕರಿತೇವೆ? ಕ್ಲೋರ್ ಅಲ್ಕಲಿ ಪ್ರೊಸೆಸ್ ಅಥವಾ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ. ಯಾಕೆ ಕ್ಲೋರ್ ಅಲ್ಕಲಿ ಅಂದ್ರೆ ಕ್ಲೋರಿನ್, ಕ್ಲೋರು, ಅಲ್ಕಲಿ, ಈ NaOH ಏನಿದೆ ಇದು ಅಲ್ಕಲಿ ಅಥವಾ ಕ್ಷಾರ ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ಕ್ಷಾರ ಇದು. ಸೊ ಕ್ಲೋರ್ ಅಲ್ಕಲಿ ಪ್ರೊಸೆಸ್ ಅಂತ ಕರಿತೇವೆ. ಓಕೆ, ಫೈನ್. ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಪ್ರಯೋಗದ ಚಿತ್ರ ಬರೆದು ಭಾಗ ಗುರುತಿಸಿ. ಅಂದ್ರೆ ಇದು ಇಲ್ಲಿ ಇದೆ, ಈ ಚಿತ್ರ ತೋರಿಸ್ತೇನೆ. ಈ ಒಂದು ಚಿತ್ರ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ಇದನ್ನ ನೀವು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಅನ್ನು ಪ್ರವಹಿಸುತ್ತಿರುವುದು, ಈ ಒಂದು ಡೈಗ್ರಾಮ್ ನೀವು ನೋಡ್ಕೋಬೇಕು. ಓಕೆ, ಲೆಟ್ ಅಸ್ ಪ್ರೊಸೀಡ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಎ, ಬಿ ಮತ್ತು ಸಿ. ಓಕೆ, ನಮ್ಮಲ್ಲಿ ಎ, ಬಿ ಮತ್ತು ಸಿ ದ್ರಾವಣಗಳಿವೆ. ಓಕೆನಾ? ಓಕೆ, ಫೈನ್. ಸೊ pH ಮೌಲ್ಯಗಳು ಕ್ರಮವಾಗಿ ಎ pH ಮೌಲ್ಯ ಎಷ್ಟಿದೆ? pH is 5. ಬಿ pH ಮೌಲ್ಯ ಎಷ್ಟಿದೆ? pH is 6. ಸಿ pH ಮೌಲ್ಯ ಎಷ್ಟಿದೆ? pH is 7. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು, ಯಾಕೆ ಅಂತ ಹೇಳಿ. ಯಾರು ಆನ್ಸರ್ ಹೇಳ್ತೀರಾ? ಆಮ್ಲೀಯವಾಗಿರುವಂತಹ, ಹೆಚ್ಚು ಆಮ್ಲೀಯವಾಗಿರುವಂತದ್ದು ಯಾವುದು? ಶೈಲಜಾ ಗೌಡ ಆನ್ಸರ್ಡ್ ಇಟ್ ಆಸ್ A5. ವೆರಿ ಗುಡ್. ವಿರಾಟ್ ಕೊಹ್ಲಿ A5. ಓ ಮೈ ಗಾಡ್, ವಿರಾಟ್ ಕೊಹ್ಲಿ ಮೆಸೇಜ್ ಮಾಡ್ತಿದ್ದಾರೆ ನಂಗೆ. ಐ ಆಮ್ ವೆರಿ ಹ್ಯಾಪಿ. ದೆನ್ ನನ್ನ ಅಕ್ಷರ 5. ಓಕೆ, ದೆನ್ ಅಯ್ಯಲ್ಲಪ್ಪ 5. ಓಕೆ, ವೆರಿ ಗುಡ್. ರಾಜೀವ ಬಿ ಅಂತ. ಬಿ ಇದೆನಾ ಅಲ್ಲಿ? ಹೆಚ್ಚು ಆಮ್ಲೀಯ ಅಂತ ಕೇಳ್ತಿದ್ದಾರೆ ನೋಡಿ ಸ್ವಲ್ಪ. ಪ್ರೀತಿ ಎ ಬಿ ಅಲ್ಲ, ಹೆಚ್ಚು ಆಮ್ಲೀಯ, ಅತಿ ತೀವ್ರ ಆಮ್ಲೀಯ ಅಂತಾರಲ್ಲ ಅದು ಪ್ರೀತಿ. ಓಕೆನಾ? ತೀವ್ರ ಆಮ್ಲೀಯ ಯಾವ್ದಿದೆ ಅದನ್ನ ಹೇಳು. ಗಣೇಶ್ ಕೂಡ ತೀವ್ರ ಆಮ್ಲೀಯ ಹೇಳು. ಫೈನ್. ಎ ಅಂತ ಎಲ್ರು ಆನ್ಸರ್ ಮಾಡಿದ್ರಿ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಅದು ಯಾಕೆ ತೀವ್ರ ಆಮ್ಲೀಯ ಅಂತ ಅನ್ಕೋತೀರಿ? ಯಾಕಿರ್ಬಹುದು? ಇದು 3 ಮಾರ್ಕ್ಸ್ ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾವ ರೀತಿ ವಿವರಿಸ್ತೀರಾ?
ನೀವು ಜಸ್ಟ್ ಇಫ್ ಯು ರೈಟ್ ಎ ಅನ್ನುವ ಒಂದು ದ್ರಾವಣ ಹೆಚ್ಚು ಪಿ ಎಚ್ ಆಗಿದೆ, ಸೊ ಅದು ಹೆಚ್ಚು ಆಮ್ಲೀಯ ಅಂತ ಬರೆದ್ರೆ 3 ಅಂಕಗಳನ್ನ ಕೊಡೋದಿಲ್ಲ. ಯಾಕೆ? ಯಾವ ರೀತಿ ಬರಿಬೇಕು ಮತ್ತೆ? ವೆರಿ ಗುಡ್. ಯಾರು ಆನ್ಸರ್ ಮಾಡಿದ್ರಿ ಇದನ್ನ? ಧನು ಮಂಜು ಆನ್ಸರ್ಡ್ ಇಟ್. H+ ಅಯಾನುಗಳ ಸಾರತೆ ಹೆಚ್ಚಾಗಿರೋದ್ರಿಂದ ಅದರ ಪಿ ಎಚ್ ಕಡಿಮೆ ಆಗಿದೆ, ಸೊ ಅದರ ಒಂದು ಆಮ್ಲೀಯತೆ ಹೆಚ್ಚಾಗಿರತ್ತೆ. ವೆರಿ ಗುಡ್. ಸೊ ಲೆಟ್ ಅಸ್ ಸಿ ಹೌ ಟು ರೈಟ್. ಸೊ ಇಲ್ಲಿ ನೋಡಿ, ಜಸ್ಟ್ ಮಿನಿಟ್. ಓಕೆ, ಇದ್ರದ್ದಿಲ್ಲ. ಸೊ ಇಲ್ಲಿ ಅದೇ ಧನು ಮಂಜು ಹೇಳಿದ್ರಲ್ಲ, ಹೈಡ್ರೋಜನ್ ಅಯಾನುಗಳ ಸಾರತೆ ಹೆಚ್ಚಾಗಿರತ್ತೆ, ಆದ್ದರಿಂದ ಪಿ ಎಚ್ ಇಲ್ಲಿ 5 ಬಂದಿದ್ರಿಂದ ಅದು ಹೆಚ್ಚು ಆಮ್ಲೀಯವಾಗಿರತ್ತೆ. ನೆಕ್ಸ್ಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ಈ ಸಂದರ್ಭದಲ್ಲಿ ಬಳಸಲು ಕಾರಣ ಏನು? ಏನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ? ಯಾವುದದು? ನೆನಪು ಮಾಡ್ಕೊಳ್ಳಿ. ಓಕೆ, ಬೇಕರಿ ತಿನಿಸುಗಳ ತಯಾರಿಕೆಯಲ್ಲಿ ಆಮ್ಲಶಾಮಕವಾಗಿ, ಅದೇ ರೀತಿ ಬೆಂಕಿ ನಂದಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ. ಏನಿದು? ಯಾಕೆ ನಾವು ಬೇಕರಿ ತಿನಿಸುಗಳ ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ಉಪಯೋಗಿಸ್ತೇವೆ? ಬೇಕಿಂಗ್ ಸೋಡಾ. ಎಸ್, ಎಕ್ಸಾಕ್ಟ್ಲಿ ಶೈಲಜಾ, ಎಕ್ಸಾಕ್ಟ್ಲಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಬೇಕಿಂಗ್ ಸೋಡಾ ಅಂತ. ಓಕೆ, ಯಾಕೆ ನಾವು ಬೇಕರಿ ತಿನಿಸುಗಳ ತಯಾರಿಕೆಯಲ್ಲಿ ಯಾಕೆ ಉಪಯೋಗಿಸ್ತೇವೆ? ಅಡುಗೆ ಸೋಡಾನು ಹೇಳ್ಬೇಕು. ಓಕೆ ಓಕೆ, ಲೆಟ್ ಅಸ್ ಡಿಸ್ಕಸ್ ಹಿಯರ್. ಸೊ ಇಲ್ಲಿ ನೋಡಿ, ಅನ್ನು ಕಾಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್, ಸೊ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ನೀವು ಕಾಯಿಸಿದಾಗ ಏನಾಗತ್ತೆ? ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ತಿನಿಸುಗಳು ಉಬ್ಬಿ ಮತ್ತು ಮೃದುವಾಗಿರತ್ತೆ. ಅದೇ ರೀತಿ ಜಠರದ ಹೆಚ್ಚುವರಿ ಆಮ್ಲವನ್ನ ಕಡಿಮೆ ಮಾಡೋದಕ್ಕೂ ಕೂಡ ನಾವು ಈ ಅಡುಗೆ ಸೋಡಾನ ನಾವು ಉಪಯೋಗಿಸ್ತೇವೆ. ಅದೇ ರೀತಿ ಇದು ಆಮ್ಲದೊಡನೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಉತ್ಪತ್ತಿ ಮಾಡತ್ತೆ. ಸೊ ಆದ್ರಿಂದ ಇದೇನ್ ಮಾಡ್ತೀವಿ ನಾವು? ಬೆಂಕಿ ಆರಿಸಲು ಇದನ್ನ ಉಪಯೋಗಿಸ್ತೇವೆ. ನೆಕ್ಸ್ಟ್, ಇವುಗಳ ಅಣುಸೂತ್ರ ಬರೆಯಿರಿ. ಚೆಲುವೆ ಪುಡಿ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಎಸ್, ಫೈನ್. ಚೆಲುವೆ ಪುಡಿದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2, ವಾಷಿಂಗ್ ಸೋಡಾ Na2CO3.10H2O, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಓಕೆ, ನೆಕ್ಸ್ಟ್. ಓಕೆ, ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನೋಡೋಣ. ಓಕೆ, ಸಾಮಾನ್ಯ ಉಪ್ಪು ಅಡುಗೆಗೆ ಉಪಯೋಗಿಸುವುದಲ್ಲದೆ ಯಾವ ರಾಸಾಯನಿಕ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವನ್ನಾಗಿ ಬಳಸುತ್ತಾರೆ? ವಾಷಿಂಗ್ ಸೋಡಾ, ಚೆಲುವೆ ಪುಡಿ, ಬೇಕಿಂಗ್ ಸೋಡಾ, ಅರಳಿದ ಸುಣ್ಣ. ಯಾರು ಹೇಳ್ತೀರಾ? NaCl. ವೆರಿ ಗುಡ್. ಚೆಲುವೆ ಪುಡಿ ಮತ್ತೆ ಬೇಕಿಂಗ್ ಸೋಡಾ. ಜಸ್ಟ್ ಮಿನಿಟ್. ಎಸ್, ಎನಿವನ್? ಯಾರು ಹೇಳ್ತೀರಾ ಆನ್ಸರ್ ಅನ್ನ? ಬೇಗ. ಸ್ವಲ್ಪ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ಕನ್ಫ್ಯೂಸ್ ಆಗ್ಬೇಡಿ, ಆಪ್ಷನ್ಸ್ ಎಲ್ಲ ನೀಟಾಗಿ ನೋಡ್ಕೊಳ್ಳಿ.
ಎಸ್, ವೆರಿ ಗುಡ್. ಓ, ಜಸ್ಟ್ ಅ ಮಿನಿಟ್. ಯಾ, ಫೈನ್. ಸೊ ಇಲ್ಲಿ ಉತ್ತರ ಏನು? ಸಿ. ಅದು 1 ಮತ್ತು 3, ವಾಷಿಂಗ್ ಸೋಡಾ ಮತ್ತೆ ಅರಳಿದ ಸುಣ್ಣ. ನೆಕ್ಸ್ಟ್, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ. ನೆನಪಲ್ಲಿ ಇಟ್ಕೊಳ್ಳಿ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ. ಎಸ್, ಕರೆಕ್ಟ್. ಎಲ್ಲರದ್ದು ಹೆಸರು ತಗೊಳಕ್ ಆಗೋದಿಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಸಮ ಪ್ರಮಾಣದಲ್ಲಿ ಬೆರೆಸಿ, ಓಕೆ, ಪಿಎಚ್ ಕಾಗದದೊಂದಿಗೆ ದ್ರಾವಣವನ್ನು ಪರೀಕ್ಷಿಸಿದಾಗ, ಪಿಎಚ್ ಅಲ್ಲ ಅದು, ಮತ್ತು ಸೋಡಿಯಂ ಸಮ ಪ್ರಮಾಣದಲ್ಲಿ ಪರಿಮಾಣ ಸಮವಾಗಿವೆ. ಪಿಎಚ್ ಕಾಗದದೊಂದಿಗೆ ದ್ರಾವಣವನ್ನು ಪರೀಕ್ಷಿಸಿದಾಗ, ಅದು ಪಿಎಚ್ ಕಾಗದ ಅಲ್ಲ, ಲಿಟ್ಮಸ್ ಕಾಗದದೊಂದಿಗೆ ಆಗ್ಬೇಕು. ಕೆಂಪು, ಹಳದಿ, ಹಸಿರು, ನೀಲಿ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಕೆಂಪು ಬಣ್ಣದ ಲಿಟ್ಮಸ್ ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದೆ ನಾನು ಕ್ವಶನ್ ಅನ್ನ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನ ಸಮ ಪ್ರಮಾಣದಲ್ಲಿ ನಾವು ಬೆರೆಸಿದಾಗ, ಅದನ್ನ ಕೆಂಪು ಲಿಟ್ಮಸ್ ಕಾಗದದೊಂದಿಗೆ ಪರೀಕ್ಷಿಸಿದಾಗ ಯಾವ ಬಣ್ಣ ತೋರ್ಸತ್ತೆ? ಯಾರು ಹೇಳ್ತೀರಾ? ಎಸ್, ಎನಿವನ್? ಎಸ್, ಜಸ್ಟ್ ಅ ಮಿನಿಟ್. ಕಾಣಿಸ್ತಾ ಇದ್ದೇನೆ ಈಗ? ಓಕೆ. ಸೊ ಇಲ್ಲಿ ಅದೇನಾಗತ್ತೆ, ಕೆಂಪು ಬಣ್ಣದ್ದೇ ಆಗತ್ತೆ. ಏನಾಗತ್ತೆ? ಕೆಂಪು ಬಣ್ಣದ್ದೇ ಆಗತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಓಕೆ, ಇನ್ನೊಂದು ಲಾಸ್ಟ್ 6 ಕ್ವಶನ್ಸ್ ಇದೆ. ಈ ಕೆಳಗಿನವುಗಳಲ್ಲಿ ನೈಸರ್ಗಿಕ ಸೂಚಕ ಎಂದರೆ? ನೈಸರ್ಗಿಕ ಸೂಚಕ ಎಂದರೆ ಯಾವುದು? ನೈಸರ್ಗಿಕ ಸೂಚಕ ಇಲ್ಲಿ ಯಾರು ಹೇಳ್ತೀರಾ ಆನ್ಸರ್ನ? ಫಿನಾಪ್ತಲಿನ್, ಅರಿಶಿನ, ಮಿಥೈಲ್ ಆರೆಂಜ್, ಮಿಥಲಿನ್ ಬ್ಲೂ. ಮಿಥಲಿನ್ ನೀಲಿ ಅಥವಾ ಮಿಥಲಿನ್ ಬ್ಲೂ? ಓಕೆ, ದ ರೈಟ್ ಆನ್ಸರ್ ಈಸ್ ಬಿ, ಅರಿಶಿನ. ಓಕೆ, ದೆನ್ ಇವೆಲ್ಲ ಏನು? ಇವು ಕೆಮಿಕಲ್ ಆಗಿ, ರಾಸಾಯನಿಕವಾಗಿ ಪ್ರಿಪೇರ್ ಮಾಡಿದ್ದು. ನೈಸರ್ಗಿಕವಾಗಿರೋದಂದ್ರೆ ಅರಿಶಿನ. ಮತ್ತೆ ಇಲ್ಲಿ ಕೆಂಪು ಬಣ್ಣದ್ ಯಾಕೆ ಅಂದ್ರೆ, ಹೈಡ್ರೋಕ್ಲೋರಿಕ್ ಆಮ್ಲ ಏನು ಇಲ್ಲಿ? ಅದು ಆಮ್ಲ. ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಪ್ರತ್ಯಾಮ್ಲ. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲ ವರ್ತಿಸಿದಾಗ ಅದೇನಾಗತ್ತೆ? ತಟಸ್ಥ ದ್ರಾವಣ ಆಗತ್ತೆ. ಸೊ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಕಾಣೋದಿಲ್ಲ. ನೆಕ್ಸ್ಟ್, ಪ್ರತ್ಯಾಮ್ಲಗಳನ್ನು ಲಿಟ್ಮಸ್ ಪೇಪರ್ ಇಂದ ಪರೀಕ್ಷಿಸಿದಾಗ ಅದರ ಬಣ್ಣದಲ್ಲಾಗುವ ಬದಲಾವಣೆ ಏನು? ಎಸ್, ಎನಿವನ್?
ಏನ್ ಬದಲಾವಣೆ ಆಗತ್ತೆ ಅದರ ಬಣ್ಣದಲ್ಲಿ? ತ್ರೀ ಬಿ. ಓಕೆ, ಸಿಂಚನ ಆನ್ಸರ್ಡ್ ಇಟ್. 3B. ಓಕೆ, 3 ಬೇಡ ನಂಗೆ, ಸೆಕೆಂಡ್ ಒನ್ ಬೇಕು. ಫೈನ್. ಸೆಕೆಂಡ್ ಒನ್ ಇಸ್ 2W ಆಗತ್ತಾ? ಎಕ್ಸಾಕ್ಟ್ಲಿ, ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಕೆಂಪು ಲಿಟ್ಮಸ್ ಇದ್ದಿದ್ದು ನೀಲಿ ಆಗತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಅದರ ಬಣ್ಣದಲ್ಲಾಗುವ ಬದಲಾವಣೆ: ಹಳದಿ, ಕಡು ಕೆಂಪು, ಹಾಲಿನಂತಹ ಬಣ್ಣ, ಕಡು ಹಸಿರು. ಎಸ್, ಮೂರನೇ ಪ್ರಶ್ನೆಗೆ ಉತ್ತರ ಈ ರೀತಿ ನಂಬರ್ ಬರೆದು ಆನ್ಸರ್ ಹೇಳಿ. ಮೂರನೇ ಪ್ರಶ್ನೆ, ವಿನಯ್ ಆನ್ಸರ್ಡ್ ಇಟ್ ಹಳದಿ. ದಟ್ ಇಸ್ ರಾಂಗ್. ಏನಾಗತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕ್ಯಾಲ್ಸಿಯಂ ಅದೇ ತಿಳಿ ನೀರಿನ ಸುಣ್ಣದ ನೀರಿನಲ್ಲಿ ಮೇಲೆ ಹಾಯಿಸಿದಾಗ ಏನಾಗತ್ತೆ? ವೆರಿ ಗುಡ್, ಆಪ್ಷನ್ ಸಿ, ಹಾಲಿನಂತಹ ಬಣ್ಣ ಆಗತ್ತೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ನಡೆಯುವ ಪ್ರಕ್ರಿಯೆ ಯಾವುದು? ಅಂತರುಷ್ಣಕನ, ಬಹಿರುಷ್ಣಕನ, ತಟಸ್ಥ ಕ್ರಿಯೆನ? ಯಾವುದೂ ಅಲ್ಲ. ಫೋರ್ತ್ ಆನ್ಸರ್ ಇಸ್, ನಾಲ್ಕನೇ ಉತ್ತರ ಏನು? ಓಕೆ, ಬಹಿರುಷ್ಣಕ. ಓಕೆ, ಬಹಿರುಷ್ಣಕ. ಯಾರು ಆನ್ಸರ್ ಮಾಡಿದ್ರಿ? ಪ್ರಶ್ನೆಯನ್ನ ಅಟೆಂಡ್ ಮಾಡಿ, ಅಂದ್ರೆ ನಿಮ್ಗೆ ಪಾಠ ತಿಳಿದಿದೆ ಅಂತ ಅರ್ಥ. ವೆರಿ ಗುಡ್. ಕೊಡಲಾಪುರ್ ಅರ್ಚನಾ ಆನ್ಸರ್ಡ್ ಇಟ್. ಯಾವುದೂ ಅಲ್ಲ ಅನ್ನೋದು ತಪ್ಪು. ಓಕೆ, ಸಿ ಅಂತ ವೆಂಕಟೇಶ್ ಆನ್ಸರ್ಡ್ ಇಟ್. ಅದು ಬಿ, ಬಹಿರುಷ್ಣಕ. ಆಮ್ಲ ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಅದಾಯ್ತು. ಒಂದು ದ್ರಾವಣವು ಹೆಚ್ಚು ಉ ಪ್ಲಸ್ ಅಂದ್ರೆ H+ ಅಯೋನುಗಳನ್ನು, ಒಂದ್ ದ್ರಾವಣ ಇದೆ ಅದು ಜಾಸ್ತಿ H+ ಅಯೋನುಗಳನ್ನ ಉತ್ಪತ್ತಿ ಮಾಡತ್ತೆ. ಅದು H+ ಅಯೋನುಗಳನ್ನ ಉತ್ಪತ್ತಿ ಮಾಡಿದ್ರೆ ಆ ದ್ರಾವಣಕ್ಕೆ ನಾವೇನಂತ ಕರಿಬಹುದು? ಪ್ರತ್ಯಾಮ್ಲ, ಆಮ್ಲ, ಎರಡೂ ಸರಿ, ಯಾವುದೂ ಅಲ್ಲ. ಐದನೇ ಪ್ರಶ್ನೆಗೆ ಉತ್ತರ. ಏನಿರಬಹುದು? ಫಿಫ್ತ್ ಒನ್. ಕ್ವಶನ್ ನಂಬರ್ ಬರೆದು ಆನ್ಸರ್ ಮಾಡಿ. ಗಣೇಶ್ ಆನ್ಸರ್ಡ್ ಇಟ್ ಆಸ್ ಎ, ಪ್ರತ್ಯಾಮ್ಲ ಅಲ್ಲ. ಸಲೀಂ ಆನ್ಸರ್ಡ್ ಇಟ್ ಕರೆಕ್ಟ್ಲಿ, ಆಪ್ಷನ್ ಬಿ, ಆಮ್ಲ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಆಮ್ಲೀಯತೆಯಿಂದ ಬಳಲುತ್ತಿದ್ದಾಗ ಅವನಿಗೆ ಈ ಕೆಳಗಿನ ಯಾವ ವಸ್ತುಗಳನ್ನ ನೀಡುವಿರಿ? ನಿಂಬು ರಸ, ನೆಲ್ಲಿಕಾಯಿ, ಮ್ಯಾಗ್ನೀಷಿಯಂ ಹಾಳು, ಕಿತ್ತಳೆ ಹಣ್ಣಿನ ರಸ. ಇದನ್ನ ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ, ಹೌದಾ? ಸೊ ಯಾವ್ದನ್ನ ಕೊಡ್ತೀರಾ ಅವರಿಗೆ? ಆರನೇ ಪ್ರಶ್ನೆಗೆ ಉತ್ತರ ಏನು? ವೆರಿ ಗುಡ್, ಆಪ್ಷನ್ ಸಿ, ರಿಯಾ ಆನ್ಸರ್ಡ್ ಇಟ್. ಸೊ ರಿಯಾ ಆನ್ಸರ್ಡ್ ಇಟ್ ಆಸ್ ಆಪ್ಷನ್ ಸಿ, ಮ್ಯಾಗ್ನೀಷಿಯಂ ಹಾಲು. ರೈಟ್. ಒಬ್ಬ ವ್ಯಕ್ತಿಯಲ್ಲಿ ಹಲ್ಲಿನ ಸವೆತ ಉಂಟಾಗಿದೆ, ಹಾಗಾದರೆ ಆ ವ್ಯಕ್ತಿಯಲ್ಲಿ ಕಂಡು ಬರಬಹುದಾದ ಠೀವು ಅಂದ್ರೆ pH ಮಟ್ಟ ಎಷ್ಟಿರತ್ತೆ ಬಾಯಿಯಲ್ಲಿ? ಬಾಯಿಯ pH ಮಟ್ಟ ಎಷ್ಟಿರತ್ತೆ? ಎಸ್ಟರ್ಡೇ ವಿ ಡಿಸ್ಕಸ್ಡ್ ಇಟ್, ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಏಳನೇ ಪ್ರಶ್ನೆಗೆ ಉತ್ತರ. ಬೇಗ. ಎ ಅಲ್ಲ, 7ಕ್ಕಿಂತ ಹೆಚ್ಚು ಅಲ್ಲ. ವೆರಿ ಗುಡ್, ಡ್ಯಾನ್ಸಿಂಗ್ ಕ್ವೀನ್. ಓಕೆ, ನನ್ನಕ್ಷರ ಆನ್ಸರ್ಡ್ ಇಟ್, ಆಪ್ಷನ್ ಸಿ, 5.5ಕ್ಕಿಂತ ಕಡಿಮೆ ಇರತ್ತೆ. ಫೈನ್. ಸೊ ಇನ್ನು 3 ಪ್ರಶ್ನೆ ಇದೆ, ವಿ ವಿಲ್ ಸಾಲ್ವ್ ಇಟ್. 2-3 ಅಂಕದ್ದು ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ತುರಿಕೆ ಗಿಡದ ಎಲೆಗಳು ಚುಚ್ಚಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದು? ಅಸಿಟಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಮಿಥನಾಯಿಕ್ ಆಮ್ಲ, ಎಲ್ಲವೂ. ಎಸ್ಟರ್ಡೇ ವಿ ಡಿಸ್ಕಸ್ಡ್ ಇಟ್. ಯಾವ ಒಂದು ಆಮ್ಲ ರಿಲೀಸ್ ಆಗತ್ತೆ? 8ನೇ ಪ್ರಶ್ನೆ.
ಎಸ್, ಸೆವೆಂತ್ ಒನ್ ಸಿ ಕರೆಕ್ಟ್. ಓಕೆ, ಎಂಟನೇದು. ಓಕೆ, ರಾಜೀವ್ ಆನ್ಸರ್ಡ್ ಇಟ್ ಅಸಿಟಿಕ್ ಆಮ್ಲ ಅಲ್ಲ. ಶಿವ ಆನ್ಸರ್ಡ್ ಇಟ್ ಸಿ ಅಂತ, ಮಿಥನಾಯಿಕ್ ಆಮ್ಲ. ಇದು ಸರಿಯಾದ ಉತ್ತರ. ಮುರಿದ ಮೂಳೆಗಳಿಗೆ ಆಧಾರ ನೀಡಲು ಈ ಕೆಳಗಿನ ಸಂಯುಕ್ತವನ್ನು ಬಳಸುತ್ತಾರೆ. ವೆರಿ ಈಸಿ ಕ್ವಶನ್. ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಚೆಲುವೆ ಪುಡಿ. ಮುರಿದ ಮೂಳೆಗಳು ಅಂದ್ರೆ ಫ್ರಾಕ್ಚರ್ ಆದಾಗ ಯಾವುದನ್ನ ಉಪಯೋಗಿಸ್ತೇವೆ? ನೈನ್ತ್ ಕ್ವಶನ್. ಎಸ್, ಸಿಂಚನ ಆನ್ಸರ್ಡ್ ಇಟ್ ಆಪ್ಷನ್ ಸಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕುಡಿಯುವ ನೀರನ್ನು ಕೊನೆಯ ಪ್ರಶ್ನೆ. ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಈ ಕೆಳಗಿನ ಸಂಯುಕ್ತವನ್ನು ಬಳಸುತ್ತಾರೆ. ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಚೆಲುವೆ ಪುಡಿ. ಯಾರದು ಸಿಮೆಂಟ್ ಅಂತ ಹೇಳಿದ್ದು? ಸಿಮೆಂಟ್ ಹಾಕ್ತಾರಾ ನಿಮಗೆ ಫ್ರಾಕ್ಚರ್ ಆದಾಗ? 10th one is C, wrong. 9th is C, correct, Riya. Okay. Venkatesh answered as, Venkatachala answered as 10th as D. Very good. Cheluve pudi. ಇದನ್ನ ಹಾಕ್ತಾರೆ. ಓಕೆ, ಬ್ಲೀಚಿಂಗ್ ಪೌಡರ್. ಫೈನ್. ಸೊ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್, 1, 2 ಮತ್ತು 3 ಅಂಕಗಳ ಪ್ರಶ್ನೆ. ಮತ್ತೆ ರಿವಿಷನ್ ಕ್ಲಾಸ್ ಅಲ್ಲಿ ತುಂಬಾ ನಾವು ಪ್ರಶ್ನೆ ಮತ್ತು ಕ್ವಶನ್ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಮಕ್ಕಳೇ. ಮುಂದಿನ ವಾರದಲ್ಲಿ ಹೊಸ ಚಾಪ್ಟರ್ ಅನ್ನ ಪ್ರಾರಂಭ ಮಾಡ್ತೇನೆ. ಓಕೆನಾ? ಸೊ meet you all in the next week. Until that, take care. Have a nice day. Don't forget to comment how was the class. Bye bye.